ಆತ್ಮರಿಗೆ ಲೇಸನ್ನ ಬಯಸುವುದೇ ನೀರಿನ ಕರ್ತವ್ಯ. ಎಂತಹ ಸವಿಗಳು! ಸರ್ವ ಜೀವಿಗಳ ಕಲ್ಯಾಣಕ್ಕಾಗಿ ಶ್ರಮಿಸುವುದರಲ್ಲಿ ಮಾನವನನ್ನೇ ಇನ್ನೇನು ಕಾಣಬೇಕು. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ, ಕೂಡಲ ಸಂಗನ ಶರಣನೆ ಕುಲಜರು. ಇದು ಶಿಷ್ಟ ಸಂಪ್ರದಾಯಕ್ಕೆ ಮಂತ್ರಿಯ ಮಠ, ಏಕಾಂತ ಸ್ಥಳ. ಯಾವನೋ ಒಬ್ಬ ದಾರಿ ಹೋಗನೊಂದಿಗೆ ಮಾತನಾಡುವುದು ಎಂದರೆ ಸಮಾಜ ಒಪ್ಪದು. ಈತನ ಕುಲವಾಗುವುದು ತಲೆಯ ಮೇಲಿನ ಕಟ್ಟಿಗೆಯ ಬರೆಯನ್ನು ನೋಡಿದರೆ ಈತನು ಹಾರವದಲ್ಲಿ ಇರುವುದು ನಿಶ್ಚಿತ. ನಾನಾದರೂ ಹಾರವನ್ನು ಕಲಿ ಕುಲವೇ ಇದೇನು ನನ್ನನ್ನೇ ಕುರಿತು ಹೇಳುವಂತಿದೆ. ನನ್ನ ಕುಲಾಭಿಮಾನಕ್ಕೆ ಕೆಣಕುವಂತಿದೆ. ನಿಜ, ಅರ್ಹತೆಗೆ ಮನ್ನಣೆ ಇರಬೇಕು. ಈಗ ನಾರಾದರೆ ಗುಣಕ್ಕೆ ಮತ್ಸರವೇ? ಧನ್ಯನ ಯಾರು ನೀನು? ನಾನೋರ್ವ ವಿದ್ಯಾರ್ಥಿ. ನಿನ್ನ ಹೆಸರೇನು? ಶ್ರೀಯವಂತ. ವಿದ್ಯಾರ್ಥಿಯ ತಲೆಯ ಮೇಲೆ ಈ ಕಟ್ಟಿಗೆಯ ಹೊರೆಯೇ? ಇದು ಕಾಯಕದ ವಿದ್ಯಾರ್ಥಿಗೆ ಕಾಯಕವೆಂದರೆ ಕಲಿಕೆಗೆ ಆತಂಕವಲ್ಲವೇ? ಕಲಿಕೆಯಲ್ಲಿಯೇ ಗಳಿಕೆ ಎಂಬುದು ನಮ್ಮ ಗುರುಕುಲದ ನಿಯಮ. ಕಲಿಕೆಯಲ್ಲಿಯೇ ಗಳಿಕೆ, ಕಲಿಕೆಯಲ್ಲಿಯೇ ಗಳಿಕೆ, ಕಲಿಕೆ ನಿಮ್ಮ ಗುರುಕುಲವಾಗುವುದು ಅನುಭವ ಮಂಟಪ. ಓ, ಅನುಭವ ಮಂಟಪದ ವಿದ್ಯಾರ್ಥಿಯೇ. ಅದಕ್ಕೆ ಕುಲಪತಿ ಪ್ರಭು ಅಂತ. ಶಾಸಕರು ಅದನ್ನು ನೀನರಿಯ? ನಾನಲ್ಲಿ. ಓ, ಮಂತ್ರಿಯ ಮಗಳು. ಆದರೆ ಮಂತ್ರಿತ್ವವನ್ನು ಬಂದನಲ್ಲ. ಕಲ್ಯಾಣದ ಮಹಾಮಂತ್ರಿ ಅಣ್ಣ ಬಸವಣ್ಣನವರೇ ಅದರ ಸ್ಥಾಪನೆ. ಅಣ್ಣ ಬಸವಣ್ಣನವರು ಅದರ ಸ್ಥಾಪನೆ. ಅಣ್ಣ ಬಸವಣ್ಣನವರು ಅದರ ಸ್ಥಾಪನೆ. ಅಲ್ಲಿ ಏನು ಕಲಿಸ್ತಾರೆ? ಉಣ್ಣುವುದು, ಉಡುವುದು, ನಡೆಯುವುದು, ನುಡಿಯುವುದು, ದುಡಿಯುವುದು. ಹೆಚ್ಚೇನು ಹೇಳಬೇಕು. ಇಹ ಪರ ಜೀವನಗಳಿಗೆ ಅವಶ್ಯಕವಾದುದು ಎಲ್ಲವನ್ನೂ ಕಲಿಸುವುದು. ಮಾನವರೆಲ್ಲ ಒಂದಾಗಿ ಬಾಳಬೇಕೆಂಬುದೇ ಆ ನಮ್ಮ ಗುರುಕುಲದ ಶಿಕ್ಷಣದ ಧ್ಯೇಯ. ಮಾನವರೆಲ್ಲ ಒಂದಾಗಿ ಬಾಳಬೇಕೆಂಬುದೇ ಗುರುಕುಲ ಶಿಕ್ಷಣದ ಧ್ಯೇಯ. ಮಾನವರೆಲ್ಲ ಒಂದಾಗಿ ಬಾಳಬೇಕೆಂಬುದೇ ಗುರುಕುಲ ಶಿಕ್ಷಣದ ಧ್ಯೇಯ. ಅಲ್ಲಿ ಯಾರಿಗೆ ಪ್ರವೇಶ? ಮಾನವ ಮಾತ್ರ ಎಲ್ಲರಿಗೂ ಪ್ರವೇಶ. ಹಾಗಾದ್ರೆ ಸ್ತ್ರೀಯರಿಗೆ? ಹೇಗೆ? ಸ್ತ್ರೀಯರು ಮಾನವರಲ್ಲವೇ? ಪುರುಷರೊಂದಿಗೆ ಸ್ತ್ರೀಯರ? ಹೌದು. ಸ್ತ್ರೀಯು ಪತಿಯೊಂದಿಗೆ ಬಂದರೆ ಮಾತ್ರ ಪ್ರವೇಶ. ಕನ್ಯಾದರೆ ಪ್ರವೇಶವಿಲ್ಲ. ಪತಿಯ ಕುರುಹು ಹೇಳಿದರೆ ಮಾತ್ರ ಪ್ರವೇಶ. ಬಂದು ಕುಳ್ಳಿರಲು ಅವಕಾಶ. ಇದು ಪ್ರಭು ಅಲ್ಲವನ ಆಣೆ. ಪತಿಯ ಕುರುಹ ಹೇಳಿದರೆ ಮಾತ್ರ ಬಂದು ಕುಳ್ಳಿರಲು ಅವಕಾಶ. ಪತಿಯ ಕುರುಹ ಹೇಳಿದರೆ ಮಾತ್ರ ಬಂದು ಕುಳ್ಳಿರಲು ಅವಕಾಶ. ಎತ್ತಣ ಮಾಮರ, ಎತ್ತಣ ಹೋಗಿ, ಎತ್ತಣಿಂದೆತ್ತ ಸಂಬಂಧವಯ್ಯ, ಎತ್ತಣಿಂದೆತ್ತ ಸಂಬಂಧವಯ್ಯ, ಎತ್ತಣಿಂದೆತ್ತ ಸಂಬಂಧವಯ್ಯ. ಕೇಳಿದ್ದು ಆಯ್ತು, ನೋಡಿದ್ದು ಆಯ್ತು. ಎಲ್ಲಿ ಬಂತು ಕಲ್ಯಾಣ ಸಿದ್ಧಿ? ಉತ್ತಮ ಕುಲವೆಂಬುದೊಂದು ಕೆಟ್ಟ ಭಾರವಂತೆ. ಉತ್ತಮರಾದ ನಾವು ಇದನ್ನ ಕಿವಿಯೋ ಸುಮ್ಮನಿರುವುದಂದ್ರೆ ಏನ್ರಿ? ಏನ್ ಮಾಡೋಣ ಅಂತೀರಾ? ನಮ್ಮಿಂದ ಏನ್ ಮಾಡಕ್ ಸಾಧ್ಯತೆ? ಬಸವಣ್ಣನು ಜನಜಂಗಳಿನ ಈ ರೀತಿ ಕಟ್ಟಿದ್ದಾನೆ. ಇವ್ರನ್ನ ವಿರೋಧಿಸದಂದ್ರೆ ಸುಖಭೋಜನಲ್ಲೇ. ಸುಖಭೋಜನವಲ್ಲ ನಿಜ, ಆದ್ರೆ ಸುಮ್ಮನಿದ್ದೇವಂದ್ರೆ ಸುಖಭೋಜನಕ್ಕೂ ಸಂಸ್ಕಾರ ಬಂದಿದ್ವಿ. ಏನಾದ್ರೂ ಒಂದು ಉಪಾಯ ಮಾಡ್ಲೇಬೇಕಲ್ಲ. ಏನಾದ್ರೂ ಒಂದು ಉಪಾಯ.
ಅದೇ ತಂದ್ಕೊಂಡು ಕೋಣನ ಹೇರಿಂಗೆ ಕುನ್ನಿ ಬಸುಗುಟ್ಟಿದ್ದ ಬಾಲವ ಬಡಿಯುತ್ತೆ. ತಾವು ನಂಬರು ನಂಬುವವರ ನಂಬಲಿಯರು, ತಾವು ಮಾಡರು ಮಾಡುವವರ ಮಾಡಲಿಯರು. ಮಾಡುವ ಹತ್ತರ ಕಂಡು ಸೈರಿಸಲಾರದವರ ತೂಗಿಡೆ ನರಕದಲ್ಲಿರುವ ನಮ್ಮ ಕೂಡಲ ಸಂಗಮದೇವ. ಅಣ್ಣ ಬಸವಣ್ಣನವರು ಹೇಳ್ತಾರೆ, ಮೇಲಾಗಲೊಲ್ಲೆನು ಕೀಳಾಗಲೊಲ್ಲದೆ, ಕೀಳಿಂದಲ್ಲದೆ ಹಯನ ಕರೆಯುವುದೇ, ಮೇಲಾಗಿ ನರಕದೋಳು ಓಲಾಡಲಾರೆನು, ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸುವ ಮಹಾದಾನಿ ಕೂಡಲ ಸಂಗಮದೇವ. ಅಣ್ಣ, ನಿನ್ನ ಮಾತೇ ಮಾತು, ನಿನ್ನ ಮಾತೇ ಮಾತು, ನಿನ್ನ ಮಾತೇ ಮಾತು. ಲೇ 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 ನಿಮ್ಮನ್ನೆಲ್ಲ ಕೂಗಿದ್ದು ನನ್ನ ಹೆಂಡತಿನ. ಲೇ ಒಂದ್ ಸ್ವಲ್ಪ ತಾಂಬೂಲ ಬೇಕಾಗಿತ್ತು. ಉತ್ತರವೇ ಇಲ್ವಲ್ಲಪ್ಪ. ನಾನು ಅಂದ್ರೆ ಇಷ್ಟು ತಾತ್ಸಾರೆ ಅವಳಿಗೆ, ಇಲ್ಲಿ ಇವಳಿಗೆ ಸರಿಯಾದ ಮದ್ದು ಮಾಡ್ತೀನಿ. ಇನ್ನೇನ್ ಮಾಡೋಕ್ಕಾಗುತ್ತೆ? ಎರಡನೇ ಮದುವೆ ಅಂದ್ರೆ ಎಲ್ಲ ಜೊತೆ ಹೀಗೇನೆ. ನಾನೇ ಒಳಗೋಗಿ ತಾಂಬೂಲ ತೆಗೆದುಕೊಂಡು ಬಂದು ಹಾಕ್ಕೊಡೋದು. ಮಾತ್ರೆ ಮನೆಯಲ್ಲಿ ಇದ್ದಾರೆ, ಅವ್ರ ಕೋಣೆಯಲ್ಲಿ ಇದ್ದಾರೆ. ಮಾತ್ರೆ ಓಹೋ ರಾಧಾಬಾಯಿ, ಗೋದಾಬಾಯಿ, ಬನ್ನಿ 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 ಬನ್ನಿ. ಓಹೋ ಲಚ್ಚಿ ಬಂದಿದ್ದಾಳೆ. ನನ್ನ ಮೊದಲನೇ ಮದುವೆಯಲ್ಲಿ ಎಷ್ಟು ಚಿಕ್ಕವಳಿದ್ದಿ, ಎಷ್ಟು ದೊಡ್ಡವಳಾಗಿ ಬೆಳೆದ್ಬಿಟ್ಟಿದ್ದೀಯೇ. ನೋಡಿ, ಯಾವ್ದೋ ಕೋಣೆಯಲ್ಲಿ ಲಚ್ಚಿ ಅಂತಿದ್ದಾರೆ. ಅದೇ ಲಚ್ಚಿ ಅಂದ್ರೆ ಲಕ್ಷ್ಮೀ ದೇವಿ. ಮಾಂತ್ರ ಮೊದಲನೇ ಮದುವೆಯಲ್ಲಿ ಚಿಕ್ಕವಳಿದ್ದಂತೆ, ಈಗ ಬೆಳೆದು ದೊಡ್ಡವಳಾಗ್ಬಿಡ್ತಾಳೆ. ಮಾತ್ರ ಮೊದಲನೇ ಮದುವೆಯಲ್ಲಿ ಎಷ್ಟು ವಯಸ್ಸು ಅಂತಾರೆ ಅವಳಿಗೆ? 10 ವರ್ಷ ಇರ್ಬೋದು. ಎರಡನೇ ಮದುವೆ ಎಷ್ಟು ವರ್ಷ ಆಯ್ತು ಅಂತೀರಾ? 6 ವರ್ಷ ಆಗಿರ್ಬೋದು. 10, 6, 16. 16ನೇ ವಯಸ್ಸಿಗೆ ಹೆಣ್ಮಕ್ಳು ದೊಡ್ಡವರಾಗದೆ ಚಿಕ್ಕವರೇ ಇರ್ತಾರಿಯೇ. ಎಲ್ಲೇ ಯಾಕೆ ಹೇಳ್ತೀರಿ ಕನ್ನಡ? ನಮಸ್ಕಾರ. ಯಾಕೆ ನಗ್ತಾ ಇದ್ದೀರಿ? ನೀವು ನಗರಲ್ಲ ಅಂತ ನಾವು ಇದು ನಿಂತೇ ಇದ್ದೀರಲ್ರಿ, ಕೂತ್ಕೊಳ್ರಿ. ಕೂತ್ಕೊಳ್ರಿ ಅನ್ನೋಕೆ ಇಷ್ಟವಾದ್ರೆ ಕೂರ ಆಗಿಲ್ಲ ಮಾತ್ರೆ, ಕೂರ ಆಗಿಲ್ಲ. ಕೂತ್ರೆ ನೆಲಪಟ್ಟಿವೆ ಇನ್ನು. ಏನ್ ಸಮಾಚಾರ ಮಾಡಾಟ ಇದ್ದಾರೆ? ಕೂತ್ರೆ ನಮ್ಮ ಕಥೆಯ ಮುಂದುವರಿಕೆ ಮಾಡ್ರೆ. ಏನ್ ಸಮಾಚಾರ? ಅದೇ ಆ ವಲಯ ಹಾಳು ಮುಂದೆ ಅವನು ನಮ್ಮ ಕೇಳಿದ್ರೆ ಕೆರ ಮೆಟ್ಕೊಂಡು ಬರ್ತಿದ್ದ. ಕೆರ ಏನೋ ಆ ಬರಿಯ ನಂಬಿಡಿಯಲ್ಲಿ ತರ ಬಿಟ್ಕೊಂಡು ಬಂದೆ. ಅದನ್ನ ನಮ್ಮ ಓಡೋಡ್ ಬಂದ್ವಿ. ರಂಗಣ್ಣವ್ರೆ, ಇದು ನಿಜವೇ? ಇನ್ನು ಏನೇನು ಅನಾಹುತವಾಗುವುದಿದೆಯೋ ಎಲ್ಲ ಬರಿಯ ಇಲ್ಲಿಯವರೆಗೂ ಬಂದೆ. ನನ್ನನ್ನೇಕೆ ಹೊಡೆಯುತ್ತೀರಿ? ನನ್ನದೇನು ಅಪರಾಧ ತಂದೆ? ನಿಂದೇನು ಅಪರಾಧ ಇಲ್ವೇನೋ? ಹೊಲೆಯ ಉತ್ತಮರಿಕೆಯಲ್ಲಿ ಜಲ ಬಿಟ್ಕೊಂಡು ಬರೋದು ಅಪರಾಧ ಅಲ್ವೇನೋ? ಹೊಲೆಯ ನಾನು ಹಿಂಸಿಸುವವನ ಹೊಲೆ, ನಿಂದಿಸುವವನ ಹೊಲೆಯ.
ದೇವರನ್ನು ಧರ್ಮವನ್ನು ಮರೆತವನು ಹೊಲೆಯ. ನೀವು ಮನೆಯಲ್ಲೂ ಧರ್ಮ ದೇವರು ಉಂಟೇನೋ? ಎಲ್ಲರಿಗೂ ದೇವರು ಧರ್ಮ ಉಂಟು. ಏನ್ ತೋರಿಸ್ತಾ ದೇವರನ್ನ ನೀವು ತೋರಿಸಿ ಮತ್ತೆ ಈಗ ಹೇಳಿ ಯಾವ ಧರ್ಮ ಹೆಚ್ಚು ಅಂತ. ನಿಮಗೆ ಲಿಂಗಪ್ಪಿರ್ಬೋದು, ನನಗಿರ್ಲಿಕ್ಕಿಲ್ಲ. ಆದ್ರೆ ಇಬ್ಬರ ಗುರಿ ಒಂದೇ, ಕೆಲಸ ಕಟ್ಟಿದ್ದು ಜೋಕೆ. ನನಗೆ ಅರ್ಥ ಇಲ್ಲ. ಬನ್ನಿ ಹೋಗೋಣ ಮನೆ ಹಾಗೆ ಅರಿಯ ಇನ್ನೊಂದ್ಸಾರಿ ನಮ್ ಕೇರಿಯಲ್ಲಿ ಕೆಲ ಬಿಟ್ಕೊಂಡ್ ಬಾ, ಕಾಲು ಮುಗಿ ಹೆಗಲ ಮೇಲೆ ಹಾಕ್ತೀನಿ ಬಲಿ ಅಂತಂದು. ಶರಣ ರಂಗಣ್ಣ ಮಹಂತ ಲಲಾಟೈನವರಿಗೆ ಹೊರತಕ್ಕಿಂದ ಶೀಲ ನಡುತ್ತಾ ಬಿದ್ದಿದ್ದಾನೆ. 12ನೇ ಶತಮಾನದ ಜನಸ್ವಾಮಿ ಇದು. ಆಗಲೂ ಇಂಥ ಜನರಿದ್ದರು. ಅಗೋರು ಅಲ್ಲಿ ಕಾಣುತ್ತಾ ಇರುವವರೇ ಶೀಲನ ತಂದೆ ತಾಯಿಗಳು. ಹೆಸರು ಹರಳಯ್ಯ ಕಲ್ಯಾಣಮ್ಮ ಎಂದು ಮಹಾಶಿವಭಕ್ತರು. ಮಗನ ಆಪ್ತನಾದ ಕೇಳಿ ಓಡೋಡಿ ಬರುತ್ತಿದ್ದಾರೆ. 12ನೇ ಶತಮಾನವಾದರೇನು, ಈ ಶತಮಾನವಾದರೇನು, ತಂದೆ ತಾಯಿಗಳ ಕರುಣ ಮಿಡಿತ ಯಾವ ಕಾಲಕ್ಕೂ ಒಂದೇ ಅಲ್ಲವೇ? ಯಾವ ಕಾಲಕ್ಕೂ ಒಂದೇ ಅಲ್ಲವೇ? ಯಾವ ಕಾಲಕ್ಕೂ ಎಲ್ಲಿಂದ ಗೊತ್ತು ಕಲ್ಯಾಣಿ ಬೇಗ ನೀರು ತೆಗೆದುಕೊಂಡು ಬಾ. ಶೀಲಾ, ಮಗಳೇ, ಈ ರಾಮ ಅಪರಾಧವನ್ನು ಮಾಡಿದ್ದೇನೆ. ಈ ನಿನ್ನ ಗಾಯಗಳಿಗೆ ಕಾರಣವೇನು? ಅಪ್ಪಾಜಿ, ಆ ಹಿರಿಯ ಮಾನವ ದೊಣ್ಣೆಯಿಂದ ಪಡೆದ ಧರ್ಮವನ್ನು ರಕ್ಷಿಸುತ್ತಿದ್ದ. ಏನು? ದೊಣ್ಣೆಯಿಂದ ಧರ್ಮವು ರಕ್ಷಿಸಲು ಸಾಧ್ಯವೇ? ಧರ್ಮ ರಕ್ಷಣೆಗೆ ದಯವೇ, ದಯವೇ ಧರ್ಮದ ಮೂಲವೆಂದು ಅಣ್ಣನವರು ಹೇಳಿಲ್ಲವೇ? ದಯವೇ ಧರ್ಮದ ಮೂಲವೆಂದು ಅಣ್ಣನವರು ಹೇಳಿಲ್ಲವೇ? ದಯವೇ ಧರ್ಮದ ಮೂಲವೆಂದು ಅಣ್ಣನವರು ಹೇಳಿಲ್ಲವೇ? ಮುಚ್ಚಬಾಯಿತನ. ಬಸವನ ಬಲದಿಂದ ಬಲೆ ಮಾರ್ಗರೆಲ್ಲ ಸ್ವಚ್ಛ ಬಿಟ್ಟಿದ್ದೀರಿ. ಮಹಾಂತರ ಕೇರಿಯಲ್ಲಿ ನಿನ್ನ ಮಗ ಕೆರಮೆಟ್ಕೊಂಡು ಬರ್ಬೋದು. ಹೇಳು. ಬಸವಣ್ಣ ವಿನಯದ ಮೂರ್ತಿ, ಸೊಕ್ಕನ್ನು ಸಹಿತ ಬಸವಣ್ಣ ವಿನಯದ ಮೂರ್ತಿ. ಊರನ್ನೆಲ್ಲ ಒಲೆಗಲಿ ಮಾಡಿದ್ದು ಸಾಕಾಗಲಿಲ್ವೇ? ಏನು ಮುಗಿಯುತ್ತೇವೆ? ಯಾರಿಂದ ಊರೆಲ್ಲ ಹೊಲಿಗೆರಿಯಾಗಿದೆ? ನಿಮ್ಮ ಬಸವನಿಂದ. ಶಿವ ಶಿವ, ಇದೇನು ಮುಗಿಯುತ್ತಿಲ್ಲ? ಊರು ಹೊಲಗೇರಿಯಾಗಿರುವುದು ಆ ನಿಮ್ಮ ಮಹಂತರಂತರಿಂದಲೇ ಹೊರತು ಬಸವಣ್ಣನ ಆಗ ಬಿಗಿದು ಮಾತಾಡ. ಮಾಂತ ತನಕ ಬಂದ್ಯಾ? ಇರ್ಲಿ ಬನ್ನಿ, ಮಾತರಿಗೆ ಸರಿಯಾದ ಒತ್ತು ಮಾಡ್ತಾನೆ ಇವರಿಗೆ. ಮಗನ ತಿಳಿದು ನೀನೇಕಪ್ಪ ಅವಲಕ್ಕೇರಿಯಲ್ಲಿ ಹೋಗಿದ್ದು? ಅಣ್ಣನವರ ದಾಸೋಹಕ್ಕೆ ಈ ಕಟ್ಟಿಗೆಯ ಹೊರೆಯನ್ನು ಮುಟ್ಟಿಸಿ ಇದು ಸಮೀಪದ ದಾರಿಯನ್ನು ತೆಗೆದುಕೊಂಡು ಹೋಗುತ್ತಿದೆ. ಏನು ಏನು ಹೇಳ್ತಿರುವೆ? ಅಣ್ಣನವರ ದಾಸೋಹಕ್ಕೆ ಕಟ್ಟಿಗೆಯ ಕಾಯಕವನ್ನು ಕೈಗೊಂಡಿರುವೆ ಆ ಮಗು? ಹೌದು ಅಪ್ಪಾಜಿ. ಕೇಳಿದೆಯಾ ಕಲ್ಯಾಣಿ, ನಿನ್ನ ಮಗನ ಕಾಯಕ ನಿಷ್ಠೆ? ಅದೋ ಮತ್ತೆ ಬಂದ ವಲಯ. ಅವ್ನಿಗೆ ಇನ್ನೂ ಸ್ವಲ್ಪ ಇಳಿದಿಲ್ಲ ಅಂತ ತೋರಿಸ್ರಿ. ಸೊಪ್ಪು ನಮಗೆ ಎಲ್ಲಿಂದ ಬರಬೇಕು ಅನ್ನಲಿಲ್ಲ. ಉಣ್ಣಲು ಅನ್ನವಿಲ್ಲ, ಉಡಲು ಬಟ್ಟೆ ಇಲ್ಲ, ವಿದ್ಯೆಯನ್ನಂತೂ ಕಲಿಯಲು ಅವಕಾಶವೇ ಇಲ್ಲ. ಇನ್ನು ರೋಗ ರುಜಿನಗಳಿಗೂ ಆ ದೇವರೇ. ಹೀಗಿರುವಾಗ ಸೊಪ್ಪು ನಮಗೆ ಎಲ್ಲಿಂದ ಬಂದಿತ್ತು? ಕೇಳಿದ್ರೆ ರಂಗಣ್ಣ, ಮಗನ ಬೆಂಬಲಕ್ಕಾಗಿ ಅಪ್ಪನೋ ಬಂದಿದ್ದಾನೆ, ಪ್ರವಚನ ಪ್ರಾರಂಭಿಸಿಯೇ ಬಿಟ್ಟ. ಇಲ್ಲ ಅಣ್ಣ, ನಾವು ಮಗನ ಬೆಂಬಲಕ್ಕಾಗಿ ಬಂದವರಲ್ಲ. ಮಗನ ಬೆಂಬಲಕ್ಕಾಗಿ ಅಲ್ಲ ಅಂದ್ರೆ ಉತ್ತಮನ ಕೇರಿಯನ್ನು ಏಕೋಚ್ಚೆ
ಅನ್ನ ಇಲ್ಲ ಬಟ್ಟೆ ದುಡಿಬೇಕು ಮಗನೇ. ನನ್ನ ಹಾಕಿ ಕೂತಿರ್ಲಿ ನೀನೇ ಜೋಯ್ತಾನೆ. ನನ್ನ ಹಾಗೆ ಪೂಜಾರಿ, ನಮ್ಮ ಮಾಂತ್ರ ಹಾಗೆ ನಾವು ಪೂಜಾರಿ ನಾವು ದುಡಿಯುತ್ತಿದ್ದೇವಣ್ಣ, ದುಡಿಯುತ್ತಿದ್ದೇವೆ. ಆದರೆ ನಿಮ್ಮಂಥವ್ರ ಗಜೆಯಿಂದಾಗಿ ಇದಷ್ಟು ಕೈಗೆ ಹತ್ತು. ನಾವೇನ್ ಮಾಡೋದು? ನಿನಗೆ ಏನು ಮಾಡಬೇಕು? ಕಾಯಕ ಮಾಡಿ ಜೀವಿಸುತ್ತಿದ್ದಾರೆ. ಅಣ್ಣರೇ, ನೀವೇ ಹೇಳಿಲ್ವೇ ಮಗನ ಬೆಂಬಲಕ್ಕಾಗಿ ಅಂತ. ಇವನು ಅಲ್ಲಿಗೆ ಬಂದ ನೋಡಿ. ಇಲ್ಲ, ತಪ್ಪು ತಿಳಿದಿದೆ. ನಾನು ಮಗನ ಬೆಂಬಲಕ್ಕಾಗಿ ಬಂದು ನಿಮ್ಮಂತೆ ಯಾರೊಂದೇ ಹಿಂಸಿಸುತ್ತೇನೆ. ಅಣ್ಣನವರ ದಾಸೋಹಕ್ಕೆ ಪೆಟ್ಟಿಗೆ ಹರೆಯನ್ನು ಮುಟ್ಟಿಸಲು ಬಂದಿದ್ದೇವೆ. ಯಾರು ಕಟ್ಟುವರೆದು? ನನ್ನದು. ಯಾವ್ದು ಕಟ್ಟುವರೆ? ನನ್ನದು. ಯಾವ್ದು ಕಟ್ಟುವರೆ? ಯಾವ್ದು ಕಟ್ಟುವರೆ? ಸಿಟ್ಟಿನ ಮರದಲ್ಲಿ ಒಲೆಯನ್ನು ಮುಟ್ಟಿಬಿಟ್ರಲ್ವೇ? ಯಾರು ಕೊಡ್ಲಿಲ್ಲ ಬಿಡಿ. ಕಟ್ಟುವರೆ ಕಿತ್ಕೊಂಡೆ ನಾನು. ಏನು ರಮಣ, ಏನಾಯ್ತು? ಯಾಕೆ ನೀವು ಒಲೆಯನ್ನು ಬಿಟ್ಬಿಟ್ಟ. ನೀವು ಮುಟ್ಟಿ ಕುರಿಗಟ್ಟಕ್ಕಾಗಲ್ಲ, ನನ್ನನ್ನು ಕುರಿಗಟ್ಟಿಸುತ್ತೆ. ಬಸವಣ್ಣನವರು ಬೆಂಬಲ ಅವರಿಗೆ ಈಗ ಅಂದಮೇಲೆ ನಮ್ಮಂತವರ ಗತಿಯಂತೆ ಅಲ್ರಿ ಐನೋರೆ, ಬಸವಣ್ಣ ಮಹಾಮಂತ್ರಿ ಆಗಿದ ನನ್ನ ಮೇಲೆ ಕಂಟು ಪೂರ್ತಿ ಹೊಡೆದು ಆರಾಮಿರ ಬಿಟ್ಟು ಈ ಒಲೆ ಮಾದಿನೆಲ್ಲ ಕಟ್ಕೊಂಡು ಊರನ್ನೆಲ್ಲ ಕುಲಿಗೆಡಿಸ್ತಾ ಇದ್ದಾನಲ್ಲ ಅಂತ. ಅಲ್ಲ ರಮಣರೇ, ಮಾತು ಹೇಳ್ತೀನಿ. ನೀವೇನಾದ್ರೂ ಬಸವಣ್ಣನ ಹಾಗೆ ಮಹಾಮಂತ್ರಿ ಆಗಿದ್ದಿದ್ರೆ ಹೀಗೆ 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 ನಡೀತಿದ್ರ ಲಲಾಟ ಯಾರು? ನೀನೇ ನೀನೇ ಅಪ್ಪಣೆ ಆಗ್ಬೇಕು ಮಹಾಪ್ರಭು. ಈ ಗಟ್ಟಿಗೆ ಅವರನ್ನು ನಿನ್ನ ತಲೆ ಮೇಲೆ ಹೊತ್ಕೊಂಡು ಹೋಗಿ ನಮ್ಮನೆ ಹಿತ್ತಲಾಕಿದ ನಮ್ಮ ಆಜ್ಞೆ. ನೀನು ಬಳ್ಳಿ ಹೊಟ್ಟೆ ಹೊಡೆಯಂಗ ಆಗ್ಲೇ ಮಹಾಮಂತ್ರಿ ಆಗ್ಬಿಡ್ತಾನಂತ. ಮಹಾಮಂತ್ರಿ ಮಹಾಮಂತ್ರಿ ಆಗಿಲ್ವಲ್ಲ, ಗಟ್ಟಿಯವರೇ ನಾನೇ ಹೊತ್ಕೊಂಡು ಹೋಗ್ತೇನೆ. ರಮಣರೇ, ಇಟ್ಕೊಂಡು ನಾನು ಹೊತ್ಕೊಂಡು ಹೋಗ್ಬೇಕಾದ್ರೆ ನಾನು ಈ ಕಟ್ಟೆವರೆ ಅಲ್ಲ ಬಿಡಿ ಅಂಟವರು ನೀವು, ಆದ್ರೆ ಹೊತ್ಕೊಂಡು ಹೋಗಲ್ಲ. ಇಲ್ಲ, ನಾನು ಬಿಡಿ ರಮಣರೇ. ಕಲ್ಯಾಣದ ಬಸವ ಶರಣು, ಕಲ್ಯಾಣದ ಬಸವ ಶರಣು, ಕಲ್ಯಾಣದ ಬಸವ. ಬಸವರಾಜ ದೇವರಿಗೆ ಶರಣು. ಶರಣು ಕಟ್ಟೆಗೆ ಶರಣ ಬಸವ ತಂದೆ, ಶರಣು ಶರಣಾರ್ಥಿ ಶಿವ ಶರಣ ಹಾರಯ್ಯ. ಬಸವನಂತೆ, ಬಸವೇಶ. ಅಪ್ಪಾಜಿ, ಇದನ್ನೇನು ಮಾಡಿದೆ ಬಸವೇಶ? ನಾನೊಮ್ಮೆ ಶರಣಕ್ಕೆ ಪ್ರತಿಯಾಗಿ ಶರಣು ಶರಣಾರ್ಥಿ ಎಂದು 2 ಶರಣಗಳನ್ನು ಹೇಳಿದ ಮೇಲೆ ಒಂದು ಹೊರಲಾರದ ಹೊರಗೆ ತಾಯಿಯನ್ನು ಕಳೆದುಕೊಂಡ ಕೋವಿದ ಕೊರವಿನಲ್ಲಿ ಹಬ್ಬದ ನನಗೆ ದಾರಿಯನ್ನು ಅಪ್ಪಾಜಿ ಸಹಿಸಿಕೊಳ್ಳಿ ಅಪ್ಪಾಜಿ, ಸಹಿಸಿಕೊಳ್ಳಿ. ಇಲ್ಲ ಅಪ್ಪಾಜಿ, ಅಣ್ಣನವರ ಔದಾರ್ಯವೇ ಅಂತಹದಲ್ಲದೆ. ಹೌದು ಅಪ್ಪಾಜಿ, ಸಹಿಸಿಕೊಳ್ಳಿ. ಬನ್ನಿ ಬನ್ನಿ, ಮನೆಗೆ ಹೋಗೋಣ. ಪೂಜೆ ಆಯ್ತು, ಆಶ್ರಮನಿಗೆ ಪ್ರಸಾದ ಮುಟ್ಟಿಸ್ಬೇಕಲ್ವೇ? ಪ್ರಸಾದ ಮುಟ್ಟಿಸೋದಕ್ಕೆ ಹೊರಟಿದ್ದೇನೆ. ನಮ್ಮ ಮಧುವರ ಶ್ರಮಗಳು ನೀಳ ಇದ್ದಾಳಲ್ಲ. ಪ್ರಸಾದ ಮುಟ್ಟಿಸುವ ನೆಪದಲ್ಲಿ ಪ್ರಸನ್ನತೆ ಪಡೆಯುವ ಸಲುವಾಗಿ ತಾನೇ ಪ್ರಯಾಣ. ಪ್ರಸಾದ, ಪ್ರಸನ್ನತೆ, ಪ್ರಯಾಣ,
ಅಲ್ಲ ರಂಗಣ್ಣ, ನೀನು ನೋಡಿದ್ಯಲ್ಲ ಆ ಹೊತ್ತು ಆ ಬಲಿ ಮಾಡಬಹುದೇ? ಪಕ್ಕ ಮಾಡ್ತಾ ಇಲ್ಲ, ವಿಷಯಾಂತರ ಮಾತಾಡ ಇರ್ಲಿ, ಅದಕ್ಕೆ ಅದಕ್ಕೆ ಹೊರಟಿರೋದು ತಿಳಿಸೋಣ ಅಂತ. ನಡೆ, ಹೊರಗೆ ತಿಳಿಸು. ಅಲ್ಲ ರಂಗಣ್ಣ, ದೊರೆಗಳಾದ್ರೆ ಏನ್ ಮಾಡ್ತಾರ್ರಿ? ದೊರೆ ಇರೋದು ಆ ಬಸವನ ಕೈಲಿ. ಆ ಬಸವನ ಇಷ್ಟೆಲ್ಲ ಪ್ರಮಾಣಕ್ಕೆ ಕಾರಣ ಹಾಗಾದ್ರೆ ಏನ್ ಯೋಚನೆ ಮಾಡಿದಿರಾ? ನಮ್ಮ ಮನಸ್ಸಿರ್ತಾರಲ್ಲ, ಓ, ಮಧುವರ್ಷ ಅವರನ್ನ ಮೊದಲು ಕಾಣಬೇಕು. ಬನ್ನಿ ಹೋಗ. ಅಲ್ಲ, ನಿಮಗೇನು ಕೆಲಸ ಏನೋ? ಇದಕ್ಕಿಂತ ಮುಖ್ಯವಾದ ಕೆಲಸ ಇನ್ನೇನಿದೆ ಮಾತ್ರ. ಬನ್ನಿ. ಏನ್ ಕೆಲಸನ ಏನ? ಬನ್ನಿ ಮಾತ್ರ. ಈ ರಂಗಣ್ಣನ ಬಿಡುವಾಗಿಲ್ವಲ್ಲ, ಒಳ್ಳೆ ಬೆಕ್ಕು ಮಾಡಿದಾಗ ಮಾಡ್ತಾರೆ. ಓ ರಂಗಣ್ಣವ್ರೆ, ಓ ಮಾತ್ರ ಬನ್ನಿ ಅಂದ್ರೆ ಇದೆಲ್ಲ ಗುಟ್ಟಾಗಿ ಇರಬೇಕು. ನಾನೆಲ್ಲ ಹೋಗ್ಬಿಟ್ಟು ಅರಸರನ್ನ ಕಂಡು ಬಿಟ್ಟು ಬಂದು ಬಿಟ್ಟು ನೀವು ತಿಳಿಸ್ಬಿಡ್ತೀರಪ್ಪ. ಅಲ್ಲಿವರೆಗೂ ರಂಗಣ್ಣ ನೀನು ಹೀಗೆ ನಿಂತಿರು. ಜ್ಞಾನ ಮುದ್ರಾಯ ಕೃಷ್ಣಾಯ ಜುಡೇ ನಮಃ. ದುಡ್ಡಂತೆ ದುಡ್ಡು ಎಲ್ಲ ಮಾತ ನಮ್ ಕೈಲಿದೆ, ನೀನ್ ಜೊಟ್ಟು ಕೈ ಬಿಟ್ಬಿಟ್ಟೆ ಅಂತ ನಮ್ಮ ಮಾತು ತಿಳಿಸ್ಬೇಡಿ. ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ಅಡಿಗೆಯ ಮಾಡುವರೆ ಮಣ್ಣೆ ಮೊದಲು, ಅಡಿಗೆಯ ಮಾಡುವರೆ ಮಣ್ಣೆ ಮೊದಲು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು. ಕಲಗೀರವಾಡಿ, ನೀಲ, ನೀಲವೇಣಿ ಈ ಉದ್ಯಾನವನದಲ್ಲಿ ನಮ್ಮಿರುವರನ್ನು ಬಿಟ್ಟು ಮತ್ತಾರೂ ಇಲ್ಲ. ಪ್ರಿಯೆ, ಒಂದೇ ಒಂದು ಸಾರಿನ ನರ್ತನಿನ ಕೃಪಾ ದೃಷ್ಟಿಯನ್ನು ಬೀರು. ಮನೋಹರಿ, ಬಿಂಬಾದರಿ, ಆಹಾ, ಇದು ಎಷ್ಟು ಬೇಕಾದ್ರೂ ನೋಡಿ, ಎಷ್ಟು ಬೇಕಾದ್ರೂ ನೋಡಿ. ಮನೋಹರಿ, ಆಹಾ, ಪ್ರಿಯೆ, ಇದೇನು ನಿನ್ನ ಕಾಲುಗಳು ಆನೆ ಕಾಲಿನಂತಿವೆಯಲ್ಲ. ಪ್ರಿಯೆ, ನೀನೇನು ರೂಪವನ್ನು ಬದಲಾಯಿಸುತ್ತೀಯೇನು? ಮನೋಹರಿ, ಈತ ಎಲ್ಲವನ್ನೂ ಕಂಡಂತಿದೆ, ಇನ್ನೇನು ಮಾಡೋದು? ಮಹಾಂತ್ರೆ, ಊರಿಗೆ ಬೆಂಕಿ ಬಿದ್ದಿರುವಾಗ ನೀವು ಪ್ರಣಯದಲ್ಲಿ ರಂಗಣ್ಣರೇ, ಈ ನೀಲ ಇದ್ದಾಳಲ್ಲ, ಮಧುವರ್ಷ ಮಗಳು ನೀಲ, ಅಲಿಯರ ಹುಡುಗನ ಮೇಲೆ ಕಣ್ಣಿಟ್ಟಿದ್ದಾಳೆ. ಅದನ್ನು ತಪ್ಪಿಸ್ಲಿಕ್ಕೆ ಒಂದು ಆಟ ಹೂಡಿದ್ದಷ್ಟೇ. ಮಲೆಯರ ಹುಡುಗನ ಮೇಲೆ ಕಣ್ಣಿಡೋದಕ್ಕಿಂತ ನಿಮ್ಮ ಮೇಲೆ ಇಟ್ಟು ಬಿಡಿ ಅಂತ ಎಲ್ಲಾದ್ರೂ ಉಂಟೆ. ಈ ಮಂದಿರದ ಮಹಂತ ನಾನು, ಅದರಲ್ಲಿಯೂ ಪರಸ್ತ್ರೀಯರು ಅಂದ್ರೆ ಪಂಚ ಪ್ರಾಣ. ಒಂದೇ ಮಗಳು ಬಾಯಲ್ಲೇ
ಬಂದ್ರೆ ನಾವೇ ಏಕೆ ಉತ್ತಮರು ಅನ್ನೋರೆಲ್ಲ ಹೀಗೆ ಎಂದು ನಾಳೆ ನೀವು ಉಳಿಯೋದು ಕಷ್ಟವಾಗಿತ್ತು. ಮಹಾಂತರು ಹೇಳುವುದನ್ನೇ ನಿಜ. ನಾವೀಗ ಕುಲಮರ್ಯಾದೆಯನ್ನು ಕಾಪಾಡ್ಕೊಳ್ಬೇಕಾಗಿದೆ. ಮಾತ್ರೆ 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 ನೀವೊಂದು ಯಾರು ನಾನೊಂದು ಯಾರು? ಇಬ್ರು ಒಂದೇ ಆದ್ಮೇಲೆ ನಂದೇನಿದ್ರು ನೀವು ಮುಚ್ಚಬೇಕು, ನಂದೇನಿದ್ರು ನೀವು ಬಿಡ್ಬೇಕು. ಈಗ ಒಬ್ರಿಗೊಬ್ರು ಮುಚ್ಕೊಂಡೇ ಇರ್ಬೇಕು ರಂಗಣ್ಣ. ಬಿಚ್ಕು ಅಂದ್ರೆ ಬಣ್ಣ ಬೈಲಿ. ಹೌದು, ಬಿಚ್ಕು ಅಂದ್ರೆ ಬಣ್ಣ ಬೈಲಿ. ಈಗ ನನಗೆ ಸಮಾಧಾನ ಆಯ್ತು ನೋಡಿ. ನನಗೂ ಸಮಾಧಾನ. ಅಲ್ಲ ರಂಗಣ್ಣ, ಈ ನೀಲ ಇದ್ದಾಳಲ್ಲ, ಖಂಡಿತ ನಮ್ಮ ಬ್ರಾಹ್ಮಣ ಕುಲದಲ್ಲಿ ಉಳಿಯೋದಿಲ್ಲ. ಹೌದು, ಯಾವಾಗ ನೋಡಿದೀನಿ ವಚನ ಹಾಡಿದ್ದೆ ಏನಾದ್ರೂ ಮಾಡಿ ಅವಳಿಗೆ ಬುದ್ಧಿ ಕಲಿಸ್ಬೇಕಲ್ಲ. ಏನಾದ್ರು ಹೊಡಿತ್ರೆ ಇದೇ ರಂಗಣ್ಣ ಹೂ ಮುಚ್ಚಿ ನೋಡ್ತಾ ಇದೀಯಾ? ಮಾತ್ರೆ ಈ ಹೂವು ನೀಲ ಜಡೆಯಲ್ಲಿ ಇದ್ದು ಅಂತ ಒಪ್ಕೊಳ್ಳಿ. ಬುದ್ಧಿ ಕಲಿಸ್ಬೇಕಂಗಣ್ಣ. ಹೂ ಮಾತ್ರೆ ಈ ಹೂವು ನೀಲ ಜಡೆಯಲ್ಲಿ ಇದ್ದು ಅಂತ ಒಪ್ಕೊಳ್ಳಿ. ಚುಕ್ಕಿ ಹೊಡೆದ ಬುದ್ಧಿ ಕಲಿಸ್ಲೇಬೇಕು. ಬನ್ನಿ, ಈ ಹೂವನ್ನ ಮಧುವಸ್ತ್ರ ತೆಗೆದುಕೊಂಡು ಹೋಗಿ. ಏನು ಮಧುವಸ್ತ್ರೆ? ನೀವು ಅಂದ್ರೇನು? ನಿಮ್ ಮಗ ತಡೆಯಲಿರ್ತಕ್ಕಂತ ಹೂ ನಮ್ಮ ಆಂಧ್ರ ಹತ್ರ ಬರೋಣ. ಅಲ್ಲ ಅಲ್ಲ ಎಲ್ಲಿಗೋ ಹೊರಟಿರುವೆ? ಅಣ್ಣನವರ ಮಹಾಮನಿ. ಯಾವಣ್ಣ? ತಿಮ್ಮಣ್ಣ? ಹೆಸರು ಇಲ್ವೇನಾ? ಕಲ್ಯಾಣದ ಮಹಾಮನಿ ಅಣ್ಣ ಬಸವಣ್ಣನವರು. ಕಲ್ಯಾಣದ ಮಹಾಮಂತ್ರಿ ನಿನ್ನ ಅಣ್ಣ ನಿಮ್ಮದು ಹೇಗೋ? ನನಗೊಬ್ಬನಿಗೆ ಅಲ್ಲ, ಜಗತ್ತಿಗೆ ಅಣ್ಣ, ಜಗದಣ್ಣ. ನಮ್ಮಿಬ್ಬರಿಗಂತೂ ಆಗುವಲ್ಲ, ಯಾರಿಗಾದ್ರೂ ಆಗ. ಆತ ಜಗಭರಿ, ನೀವು ಜಗತ್ತಿಗೆ ದೂರ. ಯಾರು ಜಗತ್ತಿಗೆ ದೂರ? ಅಣ್ಣ ಬಸವಣ್ಣನನ್ನು ಅರಿಯಬಹುದು. ಅವನಲ್ಲಿ ಏನೋ ಕೆಲಸ ನಿಮಗೆ? ಅವರು ನನ್ನ ಮೇಲೆ ಹೊರಿಸಿರುವ ಒಂದು ಹೊರೆಯನ್ನು ಇಳಿಸಿಕೊಳ್ಳಬೇಕಾಗಿದೆ. ಅದು ಏನವು? ಪಾದುಕೆ. ತೆಗಿಯ ತೆಗಿಯ ತೆಗಿಯ. ಎಷ್ಟು ಸೊಗಸಾಗಿದ್ದಾರೆ? ಬಹಳ ಸೊಗಸಾಗಿದೆ. ಅಲ್ಲ ಹೇಳ, ಇಲ್ಲಿ ನೀವು ಮಾಲಿಕ್ ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಕೊಂಡ್ಕೊಳ್ಳೋರು ಯಾರಿಲ್ವೇನಾ? ಇರಬಹುದು, ಆದರೆ ಇವು ಅಣ್ಣನವರಿಗೆ ಮೀಸಲು. ಶರಣರಲ್ಲದವರು ಒಂದು ಮೆಟಲಾದ. ನಾವು ಕೂಸುರರು ಭೂಸುರರಾದರೆ, ಖೇಚರರಾದರೆ ಇವು ಅಣ್ಣನವರಿಗೆ ಮೀಸಲು. ನಾವು ಇದಕ್ಕೆ ಅವರಲ್ಲವೇ ಅರ್ಹರಲ್ಲವೆಂದೇ ಹೇಳುತ್ತಿರುವುದು. ಇದರಲ್ಲಿ ಅಂತ ವಿಶೇಷವೇನ? ಅವರು ನನ್ನ ಮೇಲೆ ಹೊರಿಸಿರುವ ಹೊರೆಯನ್ನು ಇಳಿಸಿಕೊಳ್ಳಬೇಕಾಗಿದೆ. ನಿಮ್ ಮಗನನ್ನೆಲ್ಲ ದಾಸೋಗಿ ಕಟ್ಟಿಯವರೇ ಹೊತ್ಕೊಂಡು ಹೋಗೋಣ. ಕಟ್ಟಿಗೆಯ ಹೊರೆಯನ್ನಲ್ಲ ಅಣ್ಣಗಳಿಗೆ. ಅಂದು ಮಾರ್ಗ ಮಧ್ಯದಲ್ಲಿ ನಾನೊಮ್ಮೆ ಶರಣೆನ್ನುವುದಕ್ಕೆ ಪ್ರತ್ಯಾಗಿ ಶರಣಾರ್ಥಿ ಎಂದು 2 ಶರಣಗಳನ್ನು ಹೇಳಿ ನನ್ನ ಮೇಲೆ ಒಂದು ಹೊರಲಾರದ ಹೊರೆಯನ್ನು ಹೊರಿಸಿಬಿಟ್ಟಿದ್ದಾರೆ. ಆ ಹೊರೆಯನ್ನು ಇಳಿಸಿಕೊಳ್ಳಲು ಈ ಪಾದಕಿಗಳನ್ನು ಬಸವಣ್ಣ ಎಲ್ಲರಿಗೂ ಶರಣ ಹೇಳುತ್ತಾರೆ. ಹಾಗೆ ನೀವು ಹೇಳಿರಬಹುದು. ಇದರಿಂದ ನಿನಗಾದ ಹೊರೆ ಏನು? ಅದನ್ನು ನೀವು ಅರಿಯಲಾರದು. ನಡೆದ ಏನೋ ಮಾಡಿದ್ದು ಹೊಡಿತೀಯನಾ?
ಹೊಡಿತೀನೋ ಹೊಡಿತೀಯನೋ ಏನೋ ಮಾಡ್ತೀಯ? ಹೊಡೆಯುವುದು ನಮ್ಮ ಧರ್ಮದ ಗುರಿಯಲ್ಲ. ಈಗ ಬಿಡ್ಸವಲ್ಲ. ಹೊಡೆಯೋದಕ್ಕೆ ಧರ್ಮ ಅಂತ ಧರ್ಮ, ಹೊಡೆಯೋದಕ್ಕೆ ಕೈಲಾಗ್ಬೇಕನೋ ಕೈಲಾಗ್ಬೇಕ. ಅಲ್ಲಲ್ಲೇ ಹರಳ ಹೊಲಿಯನಿಗೂ ಧರ್ಮ ದೇವರು ಉಂಟೇನೋ? ಎಲ್ಲರಿಗೂ ಉಂಟು ಅಣ್ಣಗೆ. ಅದೇ ಶರಣ ಶರಣ ಧರ್ಮದಲ್ಲಿ ಅನ್ಯವನ್ನು ಹೀಯಾಡಿಸುವುದಿಲ್ಲ, ನಿಂದಿಸುವುದಿಲ್ಲ, ಕಟಕಿ ಆಡುವುದಿಲ್ಲ, ಹಿಂಸಿಸುವುದಿಲ್ಲ, ಬಡಿಯುವುದಿಲ್ಲ. ಹೆಜ್ಜೆ ಯಾಕೆ ಕೂತ್ಕೊಂಡು ಹೋಗ್ತಿದ್ರು? ಇಲ್ಲೇ ನಾವು ಮಾರಾಟ ಮಾಡೋದು. ಸಾಕಷ್ಟು ಹಣ ನಾವು ಕೊಡಿಸ್ತೇನೋ? ಹಣದಾಸನ ಬಂದಿದೆ. ಆಸೆಗಾಗಿ ಬಾಳುವವರು ನಾವು. ಲೇ, 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 ಲೇ. ಹಣದಾಸನ ಆಸೆಗಾಗಿ ಬಾಳುವರು ಮಾತ್ರೆ 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 ಆ ಪಾದಕಿಗಳನ್ನ ಬಸವಣ್ಣ ಕೊಟ್ಬಿಟ್ರೆ ಯಾರಿಗಾದ್ರೂ ಜಂಗಮರಿ ಕೊಟ್ಬಿಡ್ತಾರೆ. ಅವುಗಳನ್ನ ನಮ್ಮ ಮಧುವರಸರೇ ಮೆಟ್ಟಲು ಯೋಗ್ಯರೆಂದು ಯೋಚಿಸಿದೆ ಅಷ್ಟೇ. ನೀಲರಶ್ಮಿಗಾಗಿ ಅವನಿಗೂ ಆರಿಸುವ ಶರಗಂಟ ಹಾಕುವ ಯೋಚನೆಯಿಂದ ಇದಕ್ಕೊಂದು ಉಪಾಯ ಮಾಡಿ. ಮಹಾಂತೆ ಪ್ರತಿದಿನ ಉದ್ಯಾನವನಕ್ಕೆ ನೀಲ ಪುಷ್ಪಕ್ಕಾಗಿ ಬರ್ತಾರೆ. ಅದೇ ಮಲ್ಲೆ ಮಲ್ಲಿಗೆ ಇರುವತ್ತಿಗೆ ಸೇವತ್ತಿಗೆ ಅದೇ ದಾರಿಯಲ್ಲಿ ಕಟ್ಟಿರುವ ಸೀಲೂ ಕೂಡ ಅಲ್ಲ ರಂಗಣ್ಣ, ನಾನು ಇದನ್ನೇ ಯೋಚನೆ ಮಾಡಿದ್ದೇನೆ. ನೋಡಿ ನಿಮ್ಮ ತಲೆಯಲ್ಲಿರೋ ಹುಳು ಹೇಗೆ ಹಿಡಿದಿರ್ಬೇಡಿ. ಅಲ್ಲ ರಂಗಣ್ಣ, ತಲೆ ಹೊರಗಿಂದ ಹಿಡಿಯೋದೇ ಕಷ್ಟ. ನೀನ್ ತಲೆ ಒಳಗಿಂದ ಹಿಡಿದಿದೀಯಲ್ಲ, ಹೊಟ್ಟೆಗೆ ಏನ್ ತಿಂತೀನಿ ತಿನ್ನದ. ವಚನಗಾನ ಎಷ್ಟು ಮಧುರವಾಗಿದೆ. ನೀಲ ಎಷ್ಟೊಂದು ಸೊಗಸಾಗಿ ಹಾಡುತ್ತಿರುವೆ. ಶೀಲಾ, ಸಂತೋಷವೇಕೆ? ಇದು ಮಂದಿರೋದ್ಯಾನ, ಇಲ್ಲಿ ಹೊಲೆಯರಿಗೆ ಪ್ರವೇಶವಿಲ್ಲ. ಆ ಕಾಲ ಹೋಯಿತು ಶೀಲಾ. ಅಣ್ಣನವರು ಮಹಾಮಂತ್ರಿಗಳೆಂಬುದನ್ನು ನೀನು ಮರೆತಂತಿದೆ? ಮರೆತಿಲ್ಲ. ಮತ್ತೆ ಆ ಮಹಾಂತರಿಗೆ ನಾನು ಹೋಗಿದೆಯಾ? ಹೌದು. ಆ ಮಹಾಂತರೇನೆಂಬುದನ್ನು ನಾನು ಬಲ್ಲೆ ಶೀಲಾ. ಎಷ್ಟು ಮಧುರವಾಗಿ ಹಾಡುತ್ತಿರುವೆ. ಹೀಗೆ ಅಪಾರವಾದ ವಚನಗಳನ್ನು ಕಲಿತಿರುವಾಗ ನೀಲ, ನೀನೇಕೆ ಅನುಭವ ಮಂಟಪಕ್ಕೆ ಸೇರಬಾರದು? ಸೇರಬೇಕೆಂಬ ಬಯಕೆಯೂ ಇದೆ ಶೀಲಾ. ಆದರೆ ಇನ್ನೊಮ್ಮೆ ನೀನೇ ಹೇಳಿದರೆ ಪತಿಯ ಕುರುಹ ಹೇಳಿದವರಿಗೆ ಅಲ್ಲಿ ಬಂದು ಉಳಿಯಲು ಅವಕಾಶವಿಲ್ಲವೆಂದು. ಓ, ಅದು ನಿಜ. ಅದೊಂದು ಸಾಮಾನ್ಯ ನಿಯಮ ಅಷ್ಟೇ. ಆದರೆ ಇದಕ್ಕೆ ಅಪವಾದಗಳು ಉಂಟು. ನನ್ನನ್ನು ಅಲ್ಲಿ ಓ, ಕರೆದುಕೊಂಡೇನೋ ಹೋಗುವೆ. ಆದರೆ ಮತ್ತೊಂದು ನಿಯಮ. ಆ ನಿಯಮಗಳಾವು? ಜಾತಿಯನ್ನು ಹಿಡಿಯಬಾರದು, ಕಾಯಕವನ್ನು ಬಿಡಬಾರದು. ಹಾಗಾದರೆ ಅನುಭವ ಮಂಟಪದಲ್ಲಿ ಇರುವವರಿಗೆ ಜಾತಿ ಇಲ್ಲದೆ?
ಅಲ್ಲಿರುವವರೆಲ್ಲರೂ ಜಾತಿಯನ್ನರಿದು ಮಾನವತೆಯನ್ನು ಅಪ್ಪಿಕೊಂಡವರು. ಜಾತಿಯ ಹೆಸರಿನಿಂದಲೇ ಹೇಳಬೇಕೆಂದರೆ ಅವರೆಲ್ಲರೂ ಮಾನವ ಜನಾಂಗವೆಂಬ ಜಾತಿಗೆ ಸೇರಿದವರು. ನೀನಿದಕ್ಕೆ ಸಿದ್ಧವಿರುವೆಯಾ? ನೀನಾದರೂ ಹಾರುವ ಕುಲದ ಕನ್ಯೆ, ಕಾಯಕವೇನೆಂಬುದನ್ನು ಅರಿಯದವಳು. ಅಣ್ಣ ಬಸವಣ್ಣನವರು ಹಾರುವನಲ್ಲವೇ? ಆದರೆ ಈಗ ಕಾಯಕ ಮಾಡಲು ಸಿದ್ಧ. ಹಾರುವರೆಲ್ಲರೂ ಬಸವಣ್ಣನಾಗಬಲ್ಲರೇನಿಲ್ಲ. ತತ್ವದಲ್ಲಿ ವಿಶ್ವಾಸ ಹುಟ್ಟಿದರೆ ಹೇಗಾಗಬಾರದು? ತತ್ವದಲ್ಲಿ ವಿಶ್ವಾಸ ಹುಟ್ಟಿದ ಮಾತ್ರಕ್ಕೆ ಆಗದು. ಆಚರಣೆಯು ಮುಖ್ಯವಾಗಬೇಕು. ಆಚರಣೆಯ ನಿಮಿತ್ತವೇ ಕಾಯಕ. ಹಾಗಾದರೆ ಹಾರುವರು ಕಾಯಕ ಮಾಡಿ ಅಲ್ಲಿ ಅವರ ಮೇಲೆ ಕಾಯಕದ ನಿರ್ಬಂಧ ಹೇರಿದರೆ ತತ್ವದಲ್ಲಿ ವಿಶ್ವಾಸವಿದ್ದರೂ ಅದು ಪ್ರಯೋಜನ ಬೀರದಂತಾಗುತ್ತದೆ. ಆಗ ಅಣ್ಣನ ತತ್ವ ಹಾರುವೆಂದರೂ ತತ್ವವಾಗುವುದಲ್ಲದೆ ವಿಶ್ವಾಸತ್ವಗಳಾಗಿ. ನೀನು ಹೇಳುವುದು ನಿಜಾನೇನ? ಆದರೂ ಕಾಯಕವಿಲ್ಲದ ತತ್ವಾಚರಣೆಯು ಕೇವಲ ಸೋಪು. ಆದರೆ ಕಾಯಕಗಳಲ್ಲಿ ಇಂಥದೇ ಎಂಬ ನಿರ್ಬಂಧವೇನೂ ಇಲ್ಲ. ಅವರವರ ಮನವೊಲಿಯುವ ಕಾಯಕಗಳನ್ನು ಹಿಡಿಯುವುದು. ಹಾಗಾದರೆ ನಾನು ಭೂಪೈದು ಶರಣೆ ಒಪ್ಪಿಸುವ ಕಾಯಕವನ್ನೇ ಮುಂದುವರಿಸಿ ಅನುಭವ ಮಾಡುವ ವಿದ್ಯಾರ್ಥಿನೇ ಆಗುವುದಲ್ಲವೇ? ಒಳ್ಳೆಯ ಕಾಯಕವಾಗುವುದು. ಆದರೆ ನಿಮ್ಮ ತಂದೆ ತಾಯಿಗಳು ಒಪ್ಪಬೇಕಲ್ಲ? ನಿರ್ಧಾರ ದೃಢವಾದರೆ ಒಪ್ಪಿದೆ ನೀನ, ಒಪ್ಪಿದೆ. ಈ ನಿನ್ನ ನಿರ್ಧಾರವನ್ನು ನಾನಿಂದೆ ಅಣ್ಣನವರಿಗೆ ತಿಳಿಸುತ್ತೇನೆ. ಅಷ್ಟು ಮಾಡಿದರೆ ತುಂಬಾ ಉಪಕಾರ. ಇದನ್ನು ಶರಣರ ಸೇವೆಯನ್ನೇ ಮಾಡುತ್ತೇನೆ. ಈಚೆಗಂತೂ ನೀಲಾ ತುಂಬಾ ಬದಲಾಗಿದೆ. ಮೊದಲಿನಂತೆ ಮಂದಿರಕ್ಕೆ ಹೋಗುತ್ತದೆ. ಯಾವಾಗಲೂ ವಚನಗಳನ್ನಾಡುವುದೇ ಅವಳ ಕಾಯಕವಾಗಿದೆ. ಇತ್ತೀಚೆಗೆ ಅನುಭವ ಮಂಟಪಕ್ಕೆ ಹೋಗಿ ಬರುತ್ತಿದ್ದಾಳೆ ಅಂತ ಕೇಳಿದ್ದೇನೆ. ಈ ಬಸವಣ್ಣನ ಉಪಟಳ ಮಿತಿ ಮೀರಿ. ನಾನಾದರೂ ಏನು ಮಾಡುವುದು? ದೊರೆಯ ಬೆಂಬಲ ಆತನಿಗೆ. ಜನರೂ ಸಹ ಆತನ್ನೇ ಹಿಂಬಾಲಿಸುತ್ತಿದ್ದಾರೆ. ಮುಂದೆ ನೀಲ ಏನಾಗುವುದೋ ಏನೋ ಎಂಬ ಚಿಂತೆ ನನ್ನ. ಮಹಂತ್ರೆ, ವಿಶೇಷವೇನಾದರೂ ಇದೆಯೇ? ಬಸವಣ್ಣನ ಕಣ್ಣು ನಿಮ್ಮ ಮಂದಿರದ ಮೇಲೆ ಇಲ್ಲ ತಾನೆ? ಬಸವಣ್ಣನ ಕಣ್ಣು ಯಾರ ಮೇಲಿಲ್ಲ ಪ್ರಭು, ಆದರೆ ನಡೆಯಬೇಕಲ್ಲ. ಏನು ನಿಮ್ಮ ಮಂದಿರಕ್ಕೂ ಹೊಲೆಯನ್ನು ಮುಗಿಸಲು ಯತ್ನಿಸಿದರೆ? ಯತ್ನಿಸುವುದು ಇಲ್ಲಿಯ ಮಾತು ಪ್ರಭು, ಮೊದಲೇ ಅರಿತುಕೊಂಡರೆ ತೋರುತ್ತದೆ. ಹರಿಸಿದ್ದರ ಫಲ ತನ್ನ ಬಳಗದವರಿಗೆಲ್ಲ ಅನುಕೂಲಶೆಂದು ಶಾಸ್ತ್ರ ಹಿಡಿದು ದೇಹವೇ ದೇವಾಲಯ, ಬೇರೆ ದೇವಾಲಯಗಳಿಗೆ ಹೋಗಬೇಡಿ ಎಂದು ದೇಹಕ್ಕೆ ಲಿಂಗುವಿಗೆ ಇಟ್ಟಿದ್ದಾರೆ. ಇರಲಿ, ನೀವು ಬಂದ ಸಮಾಚಾರ? ಸರಿ, ಅಳಿತಾನಲ್ಲ ಒಂದು ಜೊತೆ ಉತ್ತಮವಾದ ಕೆಲ ಮಾಡಿದ್ದರಿಂದ ಅದೇ ನಮ್ಮ ಅರಸಿಗೆ ಕೂಡ ನೀವು ಒಳ್ಳೆ ಬೆಲೆ ಕೊಡಿಸಿ ಅಂತ ನಾವು ಹೇಳಿದ್ವಿ. ಅದಕ್ಕೆ ಅವನು ಬಸವಣ್ಣನ ಮುಂದೆ ಮರುವಾರದಲ್ಲಿ ಎಷ್ಟರವನು ಏನು ಆ ಹೊರೆಯ ನನ್ನನ್ನು ತಿರಸ್ಕರಿಸಿದರೆ? ಯಾರು ಲಕ್ಷ್ಯವೇ ಇಲ್ಲ. ಇರಲಿ, ಅವನು ನಂತರ ವಿಚಾರ. ಏನನ್ನೋ ಯೋಚಿಸುವಂತಿದೆ. ಏನು ಇದು? ಅದೇ ಹಿಂದೊಮ್ಮೆ ನೀವೇ ಹೇಳಿದ್ದರು, ನೀಲಾಳ ವಿಚಾರ. ಓಹೋ, ಅವಳ ಸಮಾಚಾರ ದೂರ ಹೋಗಿದೆ. ಒಡ್ಡವರ ಮಗಳು, ನಾವು ಮಾತನಾಡುವಂತಿಲ್ಲ. ಸಂಕೋಚಬೇಡಿ, ನೀವೆಲ್ಲ ಆತ್ಮೀಯ. ಹೇಳಿ, ಶ್ರೀಮಂತನ ಯಾರೋ ಆ ಹೊಲೆಯ ಹಣ್ಣನ ಮಗ ಪ್ರಭು, ಹೊಲೆಯನ ಮಗ ಏನೋ ಅವನೊಂದಿಗೆ ಸರಸವಾಡ್ತಿದ್ದಾಳೆಯೇ? ಚೇಚೆ, ಇನ್ನು ಅಷ್ಟು ದೂರ ಇಲ್ಲ ಪ್ರಭು. ಜನರಾಗಿ ಭಾವಿಸಿದ್ದಾರೆ ಪ್ರಭು. ಹಾಗಾದರೆ ಇವಳಿಗೆ ವಚನ ಪಾಠ ಅವನಿಂದಲೇ ಆಗುತ್ತದೆ. ಅರಸರು ಏನನ್ನೋ ಚಿಂತಿಸುವಂತಿದೆ. ತಿಳಿಯಿತು ಮಹಂತರೆ, ಅವಕಾಶವಾಗಲಿ. ಆ ಹರಳನಿಗೂ ಶೀಲನಿಗೂ ತಕ್ಕ ಶಿಕ್ಷೆ ಮಾಡಿಯೇ ಮಾಡುತ್ತೇವೆ. ಈಗ ಹರಳ ಎಲ್ಲಿದ್ದಾನೆ? ಬಸವಣ್ಣನವರ ಮನೆಗೆ ಪಾದಕಗಳನ್ನು ಒಪ್ಪಿಸಲು ಕೊಟ್ಟಿದ್ದಾನೆ. ಇದೇ ದಾರಿಯಲ್ಲಿ ಹಿಂದಿರುಗಬಹುದು. ಅವನ ನಿರೀಕ್ಷಣೆಯಲ್ಲಿ ಅವನು ಬಂದ ತಕ್ಷಣ ನಮಗೆ ತಿಳಿಸಬೇಕು. ಅಪ್ಪಣೆ. ಶರಣವಾದ ಬಂದೆ ಹರಳ. ನಮ್ಮ ಬರುವಿಗಾಗಿ ಹಂಬಲಿಸುತ್ತಿರುವ ಈ ಬಡವನನ್ನು ಅಣ್ಣ ಮತ್ತಷ್ಟು ಹೊರೆಯನ್ನು ಭರಿಸಬೇಕು. ಹೊತ್ತ ಹೊರೆಯನ್ನು ಇರಿಸಿಕೊಂಡು ಬಂದಿದ್ದೇನೆ. ಹೊತ್ತ ಹೊರೆಯ ಹರಳೆಯನ್ನು ಅಂದು ನೀವು ಶರಣ ಹೇಳಿದ್ದು ನಾನು ಅನುಚಿತವಾಗಿ ಇಲ್ಲ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಮೃದು ವಚನಗಳೇ ಸಕಲ ಜಪಂಗಳಿಗೆ, ಮೃದು ವಚನಗಳೇ ಸಕಲ ತಪಂಗಳಿಗೆ, ಸದುಮಿದೇವೆ ಸದಾಶಿವನ ಒಲಿಮೆಯೇ. ಭಕ್ತನಾದ ಅಹಂಕಾರಕ್ಕೆ ಅಣ್ಣ ಶರಣ ಹೇಳಿದ್ದು ಅನುಚಿತವಾದ, ಆದರೆ ನಾವು ಒಮ್ಮೆ ಶರಣೆಂಬುದಕ್ಕೆ ಪ್ರತಿಯಾಗಿ ಶರಣ ಶರಣಾರ್ಥಿ ಎಂದು ಎರಡು ಶರಣಗಳನ್ನು ಹೇಳಿ ನನ್ನ ಮೇಲೆ ಒಂದು
ಈ ಮಾತುಗಳನ್ನು ಮಾಡಿದ್ದೇನೆ. ಇವನ್ನು ಸ್ವೀಕರಿಸಿ ನಾನು ಗುಣಮುಖನಾಗಿಸೋಣ. ನಾನು ಶಿವಭಕ್ತರ ಡಿಂಗರಿಗರ ಶರಣರ ಪಾದ ಸಂಗಮನಾಥ ಇನ್ನೂ ಪರೀಕ್ಷಿಸುವ ಕಾಗೆ ನಿಷ್ಠಿಸುವ ಹೊನ್ನ ಕಳಸಕ್ಕಿಂತ ನಿಮ್ಮ ಶರಣರು ಈ ನಿಮ್ಮ ಪಾದಕೆಗಳು ಆ ಸಂಗತಿಗೆ ಸಂಘದ ಶರಣರಿಗೆ, ಆ ಸಂಗತಿಗೆ ಸಂಘದ ಶರಣರಿಗೆ ಬೀಸಿದಾಗ ಈ ಪವಿತ್ರ ಪಾದಕೆಗಳು ಸದಾ ನಮ್ಮ ಮಸ್ತಕದಲ್ಲಿ ಆವನಾದಳು ಶ್ರೀ ಮಹಾದೇವನ ನೆನೆವವನ ಸ್ವಾಯತ್ತಮ್ಮ ಬೀಳುಡಿಗೆಯ ಹೊರಗೆ ಪಾದರಕ್ಷೆಗಳ ಕಾಯ್ದುಗಳು, ಪಾದರಕ್ಷೆಗಳ ಕಾಯ್ದುಗಳು, ಪಾದರಕ್ಷೆಗಳ ಕಾಯ್ದುಗಳು, ಪಾದರಕ್ಷೆಗಳ ಕಾಯ್ದುಗಳು, ಪಾದರಕ್ಷೆಗಳ ಕಾಯ್ದುಗಳು. ಭಾವನಾದಡೆ ಶ್ರೀ ಮಹಾದೇವನ ನೆನೆವವನ ಬಾಯ ತಂಬುಲವಲ್ಲಿ ಬೀಳುಡಿಗೆಯ ಪಾದರಕ್ಷೆಯ ಕಾಲು. ನಿಲ್ಲೋಣ. ಎಲ್ಲಿಗೆ ಹೊರಟಿರುವೆಯೋ? ಹೇಗೆ ಕಾಯಕಕ್ಕೆ ಹೊರಟಾರೆ? ಕಾಯಕ ಕಾಯಕ ಕಾಯಕ. ನಿನ್ನ ಕಾಯಕ ನನಗೆ ತಿಳಿಯದೇನೋ? ನಿಲ್ಲುತ್ತೀಯಲ್ಲೋ? ಸ್ವಲ್ಪ ಬೇಡಿಯಾಗ್ತದೆ. ಸಂಗನಿಗೆ ಮೀಸಲೊಪ್ಪಿಸಲು ಹೊರಟಿದ್ದೇನೆ. ನಿನ್ನ ಸಂಗನಿಯನ್ನು ಕೆಳಗಳನ್ನು ಬಿಟ್ಟುತ್ತಾನೇನೋ? ಭಕ್ತಿಯಿಂದ ಅರ್ಪಿಸಿದ ಎಲ್ಲವನ್ನೂ ಸ್ವೀಕರಿಸುತ್ತಾನೆ. ಅಲ್ಲೋ ಹರಳ, ದೇವರಿಗೆ ಅರ್ಪಿಸಬೇಕಾದ್ದು ಕೆರೆಗಳನ್ನಲ್ಲ, ಪತ್ರ ಪುಷ್ಪಗಳನ್ನ, ಭಕ್ಷ್ಯಭೋಜ್ಯಗಳನ್ನ ಇರಬಹುದು. ಆದರೆ ನಾನೀಗ ಒಪ್ಪಿಸಬೇಕಾಗಿರುವುದು ಈ ಕೆರೆಗಳನ್ನು. ಎಲ್ಲಿಗೆ ಬಂತಪ್ಪ ದೇವರ ಸ್ಥಿತಿ? ಆದ್ರೆ ದೇವರು ಕೆಲ ತಿನ್ನುತ್ತಾನೆಯೇ? ಮಾಂಸ ತಿನ್ನೋ ಭಕ್ತ ಕೆಲ ತಿನ್ನೋ ದೇವರು ಇರಬೇಕು. ಅಲ್ಲೋ ಹರಳ, ಎಲ್ಲಿಗೆ ಹುಚ್ಚಡ ನೀನು? ದೇವರು ಏನು ಮಾಡ್ತಾರೋ ಈ ನಿನ್ನ ಕೆರೆಗಳನ್ನು ತೆಗೆದುಕೊಂಡು ನಮಗೆ ಕೊಡು. ನೀನು ಕೇಳಿದಷ್ಟು ಹಣವನ್ನು ಕೊಡುತ್ತೇವೆ. ಹಣದಿಂದ ಕೊಳ್ಳುವ ವಸ್ತುವಲ್ಲ ಭಕ್ತಿಯಿಂದ ಮಾಡಿದ್ದು ದೇವರಿಗೆ ಮೀಸಲು. ಸಾಕು ಮಾಡು ನಿನ್ನ ಪುರಾಣ. ದುರಹಂಕಾರಿ. ಕೊಡುತ್ತೀವಿ ಅಲ್ಲವೋ? ಬೇಡಿ ಆಗ್ತದೆ, ಬೇಡಿ ರಂಗಣ್ಣರೇ, ಕಿತ್ಕೊಳ್ಳಿ ಕೆರೆಗಳನ್ನು. ಬೇಡಿ ಆಗ್ತದೆ, ಬೇಡಿ ಬೇಡಿ. ಸಂಘ ಅಯ್ಯೋ ಉರಿ, ಅಯ್ಯೋ ಉರಿ, ಉರಿ ಸಹಿಸಲಾರೆ. ಅಮ್ಮ ಉರಿ ಸಹಿಸಲಾರೆ. ಉರಿ ನೀಲ ಎಲ್ಲಿರುವೆ ಅಮ್ಮ? ಏನಾಯ್ತು ಅಪ್ಪಾಜಿ? ಉರಿ ಏಕೆ? ಪ್ರಮಾಣವಾಯ್ತು ನೀಲ, ಪ್ರಮಾಣವಾಯ್ತು. ಹರಳೆಯನ್ನು ಸಂಗಡಿ ಒಪ್ಪಿಸಲಿ ಪಾದಕೆಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರಮ್ಮ. ಅವುಗಳನ್ನು ಬಲಾತ್ಕಾರವಾಗಿ ಕಿತ್ತುಕೊಂಡು ಬಿಟ್ಟಿದ್ರಮ್ಮ. ಅದಕ್ಕೆ ಉರಿ ಉಂಟಾಯಿತು. ಅಪ್ಪಾಜಿ, ಅನುಚಿತ ಕಾರ್ಯ ಮಾಡಿದೆ. ಉರಿವ ಕೊಳ್ಳಿಯನ್ನು ಮಂಡಿಯಲ್ಲಿ ತಿಂದರೆ ಉರಿಯುವುದು ಮಾವುದೇ. ಕಲ್ಲು ಗುಗ್ಗರಿಯ ಮೆಲಿದರೆ ಹಲ್ಲುವುದು ಮಾವುದೇ. ಕೂಡಲ ಸಂಗನ ಶರಣರೊಡನೆ ಮರದ ಸರಸ ಮಾಡಿದರೆ ಸುಣ್ಣದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡು ಮಡುವಿನಲ್ಲೇ ಬಿದ್ದಂತೆ ಎಂಬುದಾಗಿ ಶರಣರ ಅನುಭವವನ್ನು ಬಿಟ್ಟಾಗಿ. ನಿಜ ಹೇಳು, ಈಗ ನನಗೆ ಪರಿಹಾರ ಬೇಕಾಗಿ ಪರಿಹಾರಕ್ಕಾಗಿ ಕಾತರನಾಗಿದ್ದೇನಮ್ಮ. ಅಪ್ಪಾಜಿ, ಪರಿಹಾರ ನನ್ನನ್ನೇ ಶರಣ ಹಣೆಯನ್ನು ಮರೆ ಹೋಗಲಿದ್ದಾನೆ. ಏನಮ್ಮ ಹೇಳುತ್ತಿರುವುದು ನೀನು? ಉಚ್ಚ ಕುಲಜನಾದ ನಾನು ನೀಚ ಕುಲಜನಾದ ಹಳೆಯನ್ನು ಆಶ್ರಯಿಸಿದರೆ ನಗೆಗೀಡಾಗುತ್ತೇನಲ್ಲಮ್ಮ. ಇದು ಭ್ರಾಂತಿ ಅಪ್ಪಾಜಿ. ಉತ್ತಮ ಅಧಮತ್ವಗಳು ಕುಲದಲ್ಲಿ. ಅಣ್ಣನವರು ಹೇಳುತ್ತಾರೆ, ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟದ ವ್ಯವಸ್ಥೆ ದಾಸನ ಶುಭದಾನವ ಜರೆಯನು ಮನ್ನಣೆಯ ಎಂದೂ ವಂದಿಸಲು. ನಾವು ಉತ್ತಮನೆಂಬ ಕರ್ತವ್ಯವನ್ನು ಹೊತ್ತರೆ ಜನತೆಯಿಂದ ದೂರವಾಗಬೇಕಾಗಿ ಹಿರಿಯರ ಹಿರಿಯತನಕ್ಕೆ ಸ್ಥಾನವು ಜನತೆಯ ಗುರಿಯಲ್ಲಿರಬೇಕು ಅಪ್ಪಾಜಿ. ಮುತ್ತಿನಂತಹ ಮಾತು ಇವುಗಳನ್ನೆಲ್ಲ ಎಲ್ಲಿ ಕಲಿತೆಯಮ್ಮ? ಶರಣರ ಸಮಾವೇಶದಲ್ಲಿ ಏನು ನೀನು ಅನುಭವವನ್ನು ಹೋಗುತ್ತಿದ್ದೀಯಮ್ಮ? ಹೌದು ಅಪ್ಪಾಜಿ. ಕುಲ ಮತದಿಂದ ದೂರವಾಗಿದ್ದು ಕಾಯಕಶೀಲರ ಆದವರಿಗೆಲ್ಲ ಅಲ್ಲಿ ಪ್ರವೇಶಿಸುವ ಅವಕಾಶ ಕೊಟ್ಟಿದ್ದಾರೆ.
ಪುರಿ ಸಹಿಸಲಾರೆ ಸಹಿಸಲಾರೆ. ಬನ್ನಿ ಅಪ್ಪ. ಶರಣ ಹಳೆಯವರು ಮನೆ ಹೋಗೋಣ. ಬನ್ನಿ. ಸಂಘ ಸಂಗಮನಾಥ ಸಂಗನ ಬಸವಣ್ಣ ಮಾಡಬಾರದು ಭಕ್ತಿ ಭಕ್ತಿ ಗರಡಿಸುವಂತೆ ಹೋಗುತ್ತಾ ಬರುತ್ತಾ ನನ್ನ ಭಕ್ತಿಯ ಕಾಣಿಕೆಗಳನ್ನು ಅಣ್ಣನವರು ಒಪ್ಪಿಸಿಕೊಡಲಿಲ್ಲವಲ್ಲ ಎನ್ನುವ ಚಿಂತೆ ಸಂಗನಿಗೆ ಸಂಗನ ಶರಣರಿಗೆ ಮೀಸಲಾದ ಪಾದುಕೆಗಳು ಭವಿಗಳು ಮಾಡುವಲ್ಲ ಎನ್ನುವ ಚಿಂತೆ. ಆಗುವುದಿಲ್ಲ ಒಳ್ಳೆಯ ಮೀಸಲೇ ಮೀಸಲವಾದದ್ದು ಒಳ್ಳೆಯದೆಂದು ಒಂದು ವರ್ಷದ ಏನಾಗಬಾರದು ಸಂಘ ನೀನೊಲಿದರೆ ಬರಡು ಕೊಲ್ಲಲು ಉದಯ ನೀನೊಲಿದರೆ ಬರಡು ಹಯಲು ಉದಯ ನೀನೊಲಿದರೆ ವಿಷವು ಅಮೃತವು ನೀನು ಸಕಲ ಪಡಿಪದಾರ್ಥಗಳು ಇದರಲ್ಲಿಯೂ ಉದರ ಸಂಗಮಗಳು ಸಂಘ ಪ್ರಳಯ ನೋಡಿ ಮಹಾಪ್ರಭುವಿ ಕ್ಷಮಿಸಿ ಕಾಪಾಡಲಿ ಪ್ರಳಯ ನೋಡಿ ಕಾಪಾಡಲಿ. ಏನು ದಾಸ್ತಿ ಉತ್ತಮ ಕುಲದವರೆನ್ನುವ ಅಭಿಮಾನವನ್ನು ಬರೆದು ಈ ಹೀನ ಕುಲಜನ ಕುಟೀರಕ್ಕೆ ಬಂದಿರೇಕೆ? ಕೃತಾರ್ಥನಾಗಲು ಅನ್ನೇನು ಏನು ಕೃತಾರ್ಥನಾಗಲು ಏನು ನಿಜ ಹೀನ ಕುಲಜನಿಂದ ಉತ್ತಮ ಕುಲಜನ ಕೃತಾರ್ಥತೆ ನಿಜ ಅನ್ನೇನು ಉಚ್ಚ ಕುಲಜನೆಂಬ ಭ್ರಮೆ ಅರಿವು ಎಲ್ಲರೂ ಮಾನವರು ಎಲ್ಲರೂ ಆ ಶಿವನ ಮಕ್ಕಳು ಎಲ್ಲ ಮಾನವರೊಳಗೆ ನಾನೊಬ್ಬನಿಗೂ ಅರಿವಾಯಿತು ಈ ನಿಮ್ಮ ಪಾದಕ ಸ್ಪರ್ಶದಿಂದ ಇಲ್ಲ ತಪ್ಪು ನುಡಿಯುತ್ತೆ. ಈ ಪಾದಗಳು
ಸಂಗನಿಗೆ ಸಂಗನ ಶರಣರಿಗೆ ಮೀಸಲಾದವರು. ಇರಬಹುದು. ಆದರೆ ಅವುಗಳನ್ನು ಸ್ಪರ್ಶವಾದುದು ತಮ್ಮ ದಯೆ. ಆ ಸ್ಪರ್ಶವು ಉರಿಯಾಗಿ ತಾಗಿ ಜ್ಯೋತಿಯಾಗಿ ಬೆಳಗಿ ಅರಿವಾಗಿ ನನ್ನ ಮನದ ಕತ್ತಲೆಯನ್ನು ಕಳೆಯಿತು. ಆ ಅರಿವುಂದಿದ್ದ ನೀವೇ ನನಗೆ ಸಿಗದೀಕ್ಷೆಯನ್ನು ಅನುಭವ ಮಂಟಪದ ವೇದಿಕೆ ಅನುಗ್ರಹಿಸಿಕೊಡಬೇಕು ತಂದೆ. ಸಂಘ ಸಂಘದ ಬಸವಣ್ಣ, ಸಂಗಮನಾಥ, ನಿನ್ನ ಮಹಿಮೆಯ ನಾಲ್ಲ, ನಿನ್ನ ಹಸ್ತ ಪರುಷ, ನಿನ್ನ ದೃಷ್ಟಿ ಪರುಷ, ನಿನ್ನ ಭಾವ ಪರುಷ, ನಿನ್ನ ನಡೆ ಪರುಷ, ನುಡಿ ಪರುಷ. ಆ ಪಂಚಪರುಷ ಮೂರುತ್ತೀನಿ ಬಸವಣ್ಣ, ಪಂಚಪರುಷ ಮೂರುತ್ತೀನಿ. ಅಂದು ನೀನೊಮ್ಮೆ ಹೇಳಿ, ಈ ಪಾದುಕಿಗಳು ಸಂಗನಿಗೆ ಸಂಘದ ಶರಣರಿಗೆ ಮೀಸಲಾದವುಗಳಿವೆ. ತಂದೆಯೇ, ಈ ಅರಸರು ಪಾದುಕಾ ಸ್ಪರ್ಶನದಿಂದ ಶರಣರ ನಿನ್ನ ನುಡಿ ಪರುಷವೆಂಬುದರ ಅನುಭವವಾಯಿತು. ಎಷ್ಟು ಹೊರೆ ಬರುವುದು ಬಸವಣ್ಣ. ಅಂದು ನಾನೊಮ್ಮೆ ಶರಣೆಂಬುದಕ್ಕೆ ಪ್ರತಿಯಾಗಿ ಶರಣ ಶರಣಾರ್ಥಿ ಎಂದು 2 ಶರಣಗಳನ್ನು ಹೇಳಿ ನನ್ನ ಮೇಲೆ ಒಂದು ಹೊರಲಾರ್ದ ಹೊರೆಯನ್ನು ಹೊರಿಸಿಬಿಟ್ಟು, ಇಂದು ನಿನ್ನ ಗುರುತ್ವದ ಹೊರೆಯನ್ನೇ ನನ್ನ ಮೇಲೆ ಹೊರಿಸುತ್ತಿರುವೆ. ಈ ಚಿಂತನನ್ನು ಅರಸರಿಗೆ ದೀಕ್ಷೆಯನ್ನಿಟ್ಟು ಶಂಕರನಾಗಬೇಕಾಗಿದೆ. ಎಷ್ಟು ಹೊರ ಬರಲಿ, ಎಷ್ಟು ಹೊರ ಬರಲಿ, ಎಷ್ಟು ಹೊರ ಬರಲಿ ಬಸವಣ್ಣ, ಎಷ್ಟು ಹೊರ ಬರಲಿ. ಕ್ಷಮಿಸಿ ಕಾಪಾಡಿ ಸಂಗಮನಾಥ, ಸಂಗಮ ಬಸವಣ್ಣ. ಹೃದಯ ಪರಿವರ್ತನೆಯ ಗುರು ಅಪ್ಪಾಜಿ ಚಿಂತಿಸಿ ಹಳೆಯ ತಂದೆಗಳು ಸಂಗನ ಧ್ಯಾನದಲ್ಲಿದ್ದಾರೆ. ಸಂಗನ ಆಣತಿಯಂತೆ ನಮಗೂ ದೀಕ್ಷೆ ನೀಡಿ. ಆಗಲಿ, ನಿನ್ನ ಇಚ್ಛೆಯಂತೆ ನಡಿ. ನಮ್ಮ ನಿರ್ಣಯಗಳು ಎಷ್ಟೇ ಆದರ್ಶವಾಗಿದ್ದವು
ಆ ನಿರ್ಣಯದೊಂದಿಗೆ ಜನಿಸುವುದರಲ್ಲಿ ನಾವು ಪರಿಣಾಮಕಾರಿಗಳಾದ ಆ ಪ್ರಯುಕ್ತ ಈ ನಾಟಕವು ಜಾತಿ ಮತಗಳ ದೇಶ ಭಾಷೆಗಳ ಪ್ರಾಂತ ಪ್ರದೇಶಗಳ ಭಾವನೆಯನ್ನು ಚನ್ನಬಸವಣ್ಣನವರ ಮಾತು ಸತ್ಯವಾಗಿ ನಾನು ಅದಕ್ಕೆ ಸಿದ್ಧನಾಗಿದ್ದು ನನ್ನ ಮಗಳಾದ ನೀಲಮ್ಮನು ಸಹ ಆತ್ಮ ಸಂತೋಷದಿಂದ ಒಪ್ಪಿಕೊಂಡು ಬಂದಿದ್ದಾರೆ. ಮಧುಮನಸರು ನೀಲಾರ ಅಭಿಪ್ರಾಯವಿಲ್ಲ. ಆದರೆ ಈ ಬಗ್ಗೆ ಹರಳೆದವರ ಅಭಿಪ್ರಾಯ, ಮುಖ್ಯವಾಗಿ ಶೀಲವಂತನ ಅಭಿಪ್ರಾಯವಿಲ್ಲ. ಹರಳೆಯರು, ನೀವಿದನ್ನು ತಿರಸ್ಕರಿಸಲಾಗಿದೆ. ಹಿಂದೊಮ್ಮೆ ಒಂದು ಶರಣೆ ಬಿಚ್ಚಾದುದಕ್ಕೆ ತಾವು ತಮ್ಮ ತೊಡೆ ಚರ್ಮದ ಪಾದುಕೆಗಳನ್ನು ಮಾಡಿ ಅಣ್ಣನವರಿಗೆ ಒಪ್ಪಿಸಿ ವಿಮುಕ್ತನನ್ನು ಬಯಸಿದರು. ಇದು ನೆನಪಿದೆಯೇ? ಅಂತ ಪವಿತ್ರ ಪಾದುಕೆಗಳಿಗೆ ಅಪಚಾರವೆಸಗಿದ ಮಹಾಪಾಪಿನ ಅದಾವುದನ್ನು ಲೆಕ್ಕಿಸದೆ ನನ್ನನ್ನು ನಿಜ ಮಾನವನನ್ನಾಗಿ ಮಾಡಿ ಈ ಅನುಭವ ಮಂಟಪದ ವೇದಿಕೆಯನ್ನು ಅನುಗ್ರಹಿಸಿಕೊಟ್ಟರು ತಾವು. ಇದು ನನಗೆ ಬರೆಯಲಿದೆ. ನಾನು ಇದನ್ನು ಇಳಿಸಿಕೊಳ್ಳಬಾರದು. ಆದ ಪ್ರಯುಕ್ತ ನನ್ನ ಮಗಳಾದ ನೀಲಮ್ಮನನ್ನು ತಮ್ಮ ಮಗನಾದ ಶೀಲವಂತನಿಗೆ ಕೊಟ್ಟು ವಿವಾಹ ಮಾಡಿ ಋಣಮುಕ್ತನಾಗೂ ಬಯಸಿದ್ದೇನೆ. ಇದಕ್ಕೆ ನಾನೇ ಉತ್ತರಿಸಬೇಕು. ಮಧುವರಸರ ಮಾತು ಸಹಜ. ಆದರೆ ನೀವು ಇದನ್ನು ತಿರಸ್ಕರಿಸಬೇಕು. ನಮ್ಮಲ್ಲಿ ಜಾತಿ ಮತಗಳ, ಪ್ರಾಂತ ಪ್ರದೇಶಗಳ, ದೇಶ ಭಾಷೆಗಳ ಭಿನ್ನತೆ ತೊಲಗಿದೆ. ಮಾನವರೆಲ್ಲ ಒಂದೆಂಬ ಭಾವವನ್ನು ಬೆಳಗಿದೆ. ಇಂದು ಮಧುವರಸರು ಜಾತಿ ಮತಗಳ ಭಿನ್ನತೆಯನ್ನು ತೊರೆದು ತಮ್ಮ ಮಗಳನ್ನು ನಿಮ್ಮ ಮಗ ಶೀಲವಂತನಿಗೆ ಕೊಟ್ಟು ಮಾನವರೆಲ್ಲ ಒಂದೆಂಬ ಭಾವದಲ್ಲಿ ನೆಲೆಗೊಳ್ಳಲು ಮುಂದೆ ಬಂದಿದ್ದಾರೆ. ನಮ್ಮ ಈ ಅನುಭವವನ್ನು ಮಾತಿನ ಮಂಟಪವಲ್ಲ, ಮಾತನ್ನು ಕೃಷಿಗಳಿಸುವ ಮಹಾಮನೆಯನ್ನು ಜನತೆ ಮುಂದುವಂತಾರೆ. ಸರ್ವ ಶರಣ ಶರಣೆಯರ ಆಳತಿ ಹಾಗೂ ಪ್ರಭುವಿನ ಆಶೀರ್ವಾದ. ಈವರೆಗೆ ನಮ್ಮ ಮಂಟಪವು ಅನೇಕ ನಿರ್ಣಯಗಳನ್ನು ಕೈಗೊಂಡಿದೆ. ಅನೇಕ ಸಮಸ್ಯೆಗಳು ಇಲ್ಲಿ ಪರಿಹಾರಗೊಂಡಿವೆ. ಆದರೆ ಜಾತಿ ಮತಗಳ ಸಮಸ್ಯೆಯು ಅತ್ಯಂತ ಜಟಿಲವಾಗಿದೆ. ಅಂಧಶ್ರದ್ಧೆಗೀಡಾದ ಅಜ್ಞಾನದಿಂದ ಕೂಡಿದ ಜನರುಳ್ಳ ಈ ನಾಡಿನಲ್ಲಿ ಈ ಸಮಸ್ಯೆಗೆ ನೇರವಾದ ಪರಿಹಾರವನ್ನು ಸಾಧ್ಯವಾದ ಮಾತು. ಈ ಮಹಾನ್ ಸಾಹಸ ಕಾರ್ಯದಲ್ಲಿ ಮುಂದಾಗಿ ಹರಳಯ್ಯ ಮಧ್ವಯಗಳು ಈ ಮಂಟಪಕ್ಕೆ ಜೀವಕರೇ ನೀಡಿದ್ದಾರೆ. ಸರ್ವ ಚರಣಶಾಲೆಯರ ಸಾಕ್ಷಿಯಾಗಿ ಭಾವೈಕ್ಯದ ಸಂಕೇತವಾಗಿ ನೀಲಾಶಿಲಾರ ಕಲ್ಯಾಣ ನೆರವೇರುತ್ತದೆ. ಸಂಬಂಧ
ನಿಲ್ಲುವ ಮಂತ್ರಿಯ ಸ್ಥಾನದಿಂದ ಹೊರಡಿಸಲು ನಾನು ಮಾಡಿದ ಮಾಟ, ಆಡಿದ ಆಟ, ಹೂಡಿದ ತಂತ್ರ ಎಲ್ಲವೂ ವ್ಯರ್ಥವಾಗಿದೆ. ಏನು ದೊರೆ ಅವನ ಮಾತಿಗೆ ಮರಳಾಗಿದೆ. ನಮ್ಮ ಆಟವೇನೋ ನಡೆಯದಂತಾಗಿದೆ. ಇದಕ್ಕಾಗಿ ಹಸಿವು ನಿದ್ರೆಗಳನ್ನು ಎಷ್ಟೋ ದಿನವಾಯಿತು. ಏನಾದರೂ ಮಾಡಿ ಆ ಪೆಚ್ಚು ದೊರೆಯನ್ನು ಒಪ್ಪಿಸಲೇಬೇಕು. ಇಲ್ಲದಿದ್ದರೆ ಮನಸ್ಸಿಗೆ ಸಮಾಧಾನವಿಲ್ಲ. ಪಂಚಕ ಮಂತ್ರಿಗಳಿಗೆ ನಮಸ್ಕಾರ. ಮಂತ್ರೀಶ್ವರಿ ನಮಸ್ಕಾರ. ಏನು ಮಹಾತ್ಮರೆ ಮತ್ತು ಅನಿರೀಕ್ಷಿತವಾದ ಈ ಆಗಮನ? ಪ್ರಭು, ತಮ್ಮಲ್ಲಿ ಅವಸರದ ಆಲೋಚನೆ ಇತ್ತು. ಹೇಳಿ ಮಾಸ್ರೆ. ಅವಸರದ ಆಲೋಚನೆ ಏನು ಹೇಳಿ? ಮಹಾಮಂತ್ರಿ ಬಸವಣ್ಣನವರು ಮಹಾಮಂತ್ರಿ ಬಸವಣ್ಣ, ಅದಕ್ಕೆ ಬದಲಾಗಿ ಬಸವ ಎಂದರೆ ಸಾಲದೇನು? ಅದೇ ಪ್ರಭು, ಆ ಬಸವ ಪ್ರಮಾದವೆಸಗಿದ್ದಾನೆ. ಏನು ಬಸವ ಪ್ರಮಾದವೆಸಗಿದ್ದಾನೆ? ಹೌದು ಪ್ರಭು. ಏನು ಹೇಳಿ? ಹೊಲೆಯರ ಹುಡುಗರಿಗೆ ಹಾರವರ ಕಥೆಯನ್ನು ಕೊಡಿಸಿ ಲಗ್ನ ಮಾಡಿಸಿದ್ದಾನೆ. ಇದು ನಿಜವೇ? ಎಲ್ಲಿ? ಯಾವ ಹಾರ? ಯಾವ ವಲಯ? ಹೇಳಿ ಹೇಳಿ. ಅನುಭವ ಮಂಟಪದಲ್ಲಿ, ಅನುಭವ ಮಂಟಪದಲ್ಲಿ, ಬಸವನ ಮುಂದಾಡುತನದಲ್ಲಿ, ಹೊಲೆಯ ಹರಳನ ಮಗ ಶೀಲನಿಗೆ ಮಧುವರಸರ ಮಗಳು ನೀಳನ್ನು ಕೊಟ್ಟು ಲಗ್ನ ಮಾಡಿಸಿದ್ದಾರೆ ಪ್ರಭು, ಲಗ್ನ ಮಾಡಿಸಿದ್ದಾರೆ. ಅನ್ಯಾಯ ಅನ್ಯಾಯ ಅನ್ಯಾಯ. ಈ ಅಸಹ್ಯವನ್ನು ಕೇಳಲಾರೆ ಕೇಳಲಾರೆ ಕೇಳಲಾರೆ. ತಾವಾದರೂ ಇಷ್ಟಕ್ಕೆ ಕೇಳಲಾರೆ ಕೇಳಲಾರೆ. ನಮ್ಮ ಮಹಾಂತರು ಅವರ ಈರುವರ ಲಗ್ನವನ್ನು ನೋಡಿ ತಾಳಲಾರೆ ತಾಳಲಾರೆ ಅಂತ. ನಾನಾದರೂ ನಿಮ್ ಈರುವರನ್ನು ನೋಡಲಾರೆ ನೋಡಲಾರೆ. ಇನ್ನು ಇಷ್ಟೇ ಅಲ್ಲ ಪ್ರಭು, ಇನ್ನು ಏನೇನು ಅಕಾರ್ಯಗಳನ್ನೆಸಗಿ ನಮ್ಮ ಸನಾತನ ಧರ್ಮವನ್ನೇ ಹಾಳು ಮಾಡಿದ್ದಾನೆ ಆ ಬಸವ. ಪ್ರಬಲವಾದ ಕಾರಣವೇ ಸಿಕ್ಕಂತೆ ಇಂತಹ ಅವಕಾಶ ಮತ್ತೆ ಸಿಗಲಾರ. ಮಹಾಂತರೇ, ನೀವಿನ್ನು ಚಿಂತಿಸಬೇಕಾಗಿದೆ. ಈ ಪ್ರಕರಣವನ್ನು ಪ್ರಭುಗಳಿಗೆ ತಿಳಿಸಿ ಆ ಬಸವನನ್ನು ಸ್ಥಾನಭ್ರಷ್ಟನನ್ನಾಗಿಸಿಯೇ ತೀರಿಸುತ್ತೇವೆ. ಬಸವನಿಗೆ ಇನ್ನು ಕಲ್ಯಾಣದೊರಡ ತೀರಿತು. ಶರಣರಿಂದ ಕಲ್ಯಾಣದಿಂದ ಕಾಲು ತೆಗೆಯಲೇಬೇಕು. ತಮಗೆ ಅಂತಹ ಸಾಮರ್ಥ್ಯ ಇದೆ ಎಂದು ತಮ್ಮಲ್ಲಿ ವಿಜ್ಞಾಪಿಸಿಕೊಂಡಿದ್ದೇವೆ ಪ್ರಭು. ಮುಂದಿನ ಕಾರ್ಯವೆಲ್ಲವೂ ತಮ್ಮನ್ನೇ ಕೂಡಿದೆ. ಮಹಾನಿಯೋಗದ ನಾಯಕತ್ವವನ್ನೇ ವಹಿಸಿಕೊಂಡು ಬಂದಿರುತ್ತದೆ. ಈ ಜನತೆಯನ್ನು ಸಹಿಸಲು ತಾವು ಇದೇ ರೀತಿ ಉದಾಸೀನ ಮಾಡಿದರೆ ತಮ್ಮ ಸಿಂಹಾಸನವೇ ಪಲ್ಲಟವಾದ. ಈಗ ನಿಶ್ಚಲವಾಗಿ ಹೇಳುತ್ತೇನೆ ಎಂದು ತಾವು ಒಪ್ಪಿಸಿಕೊಂಡರೂ ಚಿಂತೆ ಇಲ್ಲ. ಆದರೆ ಸಹಿಸುವುದಾದರೂ ಎಲ್ಲಿಯವರೆಗೆ ಪ್ರಭು? ಅಂಚೆಡದವರೇ, ನಾನು ನನ್ನ ಪ್ರಜೆಗಳ ಬಗ್ಗೆ ಇದುವರೆಗೂ ಉದಾಸೀನ ಮಾಡಿಲ್ಲ, ಮುಂದೆ ಮಾಡುವುದೂ ಇಲ್ಲ. ಕ್ಷಮಿಸಬೇಕು ಮಹಾಪ್ರಸ್ಥರು. ನಮ್ಮ ಮಹಾಮಂತ್ರಿ ಬಸವಣ್ಣನವರು ಧರ್ಮ ಪ್ರಚಾರದ ನೆಪದಲ್ಲಿ ಜಾತಿ ಧರ್ಮವನ್ನು ಕೆಡಿಸುವುದು ಒಬ್ಬಟ್ಟಿಗೆ ಆರಲು ಪಡೆದ ಮಧುವರಸ ಮಂತ್ರಿಯ ಮಗಳು ನೀಲಾಳನ್ನು ವಲಯ ಹರಳನ್ನು ಶೀಲನಿಗೆ ಕೊಟ್ಟು ಲಗ್ನ ಮಾಡಿಸಿದ ಮೇಲೆ ಸನಾತನ ಧರ್ಮ ನೀವುದೇ ಪ್ರಭು. ಜನತೆ ರೊಚ್ಚಿಗೆದ್ದಿದ್ದಾರೆ. ಇಷ್ಟೆಲ್ಲಕ್ಕೂ ಪ್ರಭುಗಳಿಗೆ ಆ ಬಸವಣ್ಣನಿಗಿರುವ ಬೆಂಬಲವೇ ಪ್ರಭುಗಳ ಬೆಂಬಲವೆಂದು ತಿಳಿದಿದ್ದಾರೆ. ಜನತೆಗೆ ಉತ್ತರಿಸಬೇಕಾದವರು ಮಹಾಮಂತ್ರಿಗಳಲ್ಲ, ತಾವು ಮೆಚ್ಚಿ ಮಾಡಿಕೊಂಡಿದ್ದ ಫಲವನ್ನು ನಾವು ನಾವೆಲ್ಲ ಒಳ್ಳೆಯ ಆ ಬಸವಣ್ಣ ತಮ್ಮ ದೃಷ್ಟಿಯಲ್ಲಿ ಸಜ್ಜನ. ಆರವ ಕುಲದ ಕನ್ಯೆಯನ್ನು ವಲಯನೇ ಹುಡುಗನಿಗೆ ಕೊಟ್ಟು ರಕ್ಷಣೆ ಮಾಡಿಸುವುದು ಸಜ್ಜನಿಕೆಯೇ ಪ್ರಭು. ಏನೋ ಹಾರವ ಕುಲದ ಕನ್ಯೆಯೊಂದಿಗೆ ಮರೆಯನ ಮದುವೆಯೇ? ಇದು ನಿಜವೇ ಮತ್ತೆ ನೋಡಿ. ನಮ್ಮನ್ನೇನು ಕೇಳುವುದು ಪ್ರಭು? ನಮ್ಮ ಮಹಾಮಂತ್ರಿಗಳನ್ನೇ ಕರೆದು ವಿಚಾರಿಸಬಹುದು. ಯಾರಲ್ಲಿ ಮಹಾಮಂತ್ರಿಗಳನ್ನು ಬರಮಾಡು. ಮಂಚಗಳು ಒಂದು ವೇಳೆ ಮಹಾಮಂತ್ರಿಗಳು ಇದಕ್ಕೆ ಒಪ್ಪದಿದ್ದಲ್ಲಿ ನೀವು ಸರಿಯಾದ ಸಾಕ್ಷಿಗಳನ್ನು ಒಪ್ಪದೇ ಒಪ್ಪೇ ಒಪ್ಪುತ್ತಾರೆ ಮಹಾಪ್ರಭು.
ಅನುಭವ ಮಂಟಪದಲ್ಲಿ ನಡೆದಿರುವ ಈ ಪ್ರಕರಣ ರಾಜಧಾನಿಗೆಲ್ಲ ಗೊತ್ತಿರುವಾಗ ಒಪ್ಪದೆ ನೀಲಪ್ಪ ಪ್ರಭು, ಧರ್ಮದ್ರೋಹಿಗಳಿಗೆ ಸರಿಯಾದ ಶಿಕ್ಷೆ ವಿಧಿಸಲೇಬೇಕು. ಮಹಾಪ್ರಭು, ಅವ್ರನ್ನೆಲ್ಲ ಶೂಲಕ್ಕೇರಿಸಲೇಬೇಕು. ಇಲ್ಲದೆ ಹೋದರೆ ಇಂಥ ಕಾರ್ಯಗಳನ್ನು ಮಾಡಿಯೇ ಮಾಡುತ್ತಾರೆ. ಪ್ರಭು, ಮಹಾಮಂತ್ರಿಗಳು ದಯಮಾಡಿಸಿದ್ದಾರೆ. ಅವರನ್ನು ಒಳಕ್ಕೆ ಬರಮಾಡ. ಅಪ್ಪಣೆಯಾಗಬೇಕು. ಅವಸರದಲ್ಲಿ ಬರಮಾಡಿದ್ದಾರೆ. ಕಾರಣವೇ ಏನು ಬಸವಣ್ಣ, ಧರ್ಮ ಪ್ರಚಾರದ ನೆಪದಲ್ಲಿ ಮಾಡಬಾರದನ್ನೆಲ್ಲ ಮಾಡುತ್ತಿದ್ದೆ. ಮಾಡಬಾರದೆಂದಿಗೂ ನಾನು ಮಾಡಿದೆ. ಹೊರೆಯನೊಂದಿಗೆ ಹಾರೂಪದ ಕನ್ಯೆಯ ಮದುವೆ ನಿಶ್ಚಿತ. ಹೌದು, ಹಾಗಿದ್ದಲ್ಲಿ ಅವರೀವರಲ್ಲಿ ವಿವಾಹ ಜರುಗಿದ್ದರೆ ಅದು ಧರ್ಮಬಾಹಿರವಾಗುವುದಿಲ್ಲವೇ? ನೀಲಮ್ಮ ಹಾರೂಪದ ಕನ್ಯೆಯಲ್ಲವೇ? ಶೀಲವಂತ ಹೊರೆಯ ಜಾತಿಯವನ್ನಲ್ಲವೇ? ಇನ್ನು ನುಡಿಯುತ್ತೀವಿ ಮಹಾಪ್ರಭು. ಅವರೀವರು ಹಾರವ ಅಲೆಯರಪ್ಪ ಭಿನ್ನ ಜಾತಿಯವರಲ್ಲ. ನೀಲಮ್ಮ ಹಾರೂಪದ ಕನ್ಯೆಯಲ್ಲ, ಶೀಲವಂತ ಹೊರೆಯ ಜಾತಿಯವನ್ನಲ್ಲ. ಬಸವಣ್ಣ, ಹಾಗಿದ್ದಲ್ಲಿ ಅವರೀವರ ಜಾತಿ ಯಾವುದು? ಶಿವಭಕ್ತರು. ಅವರ ಜಾತಿ ಮಾನವ ಜಾತಿ. ಇದರಲ್ಲಿ ಭಿನ್ನ ಭಿನ್ನ ಜಾತಿಯ ಮಾತಲ್ಲಿ ಬರುತ್ತದೆ. ಮೆಚ್ಚಿದ ಬಸವಣ್ಣ ನಿಮ್ಮ ವಾಕ್ಚಾತುರರು. ಆದರೆ ಇದಿಷ್ಟರಿಂದಲೇ ನೀವು ಧರ್ಮವನ್ನು ರಕ್ಷಿಸಲಾರೆ. ವಾಕ್ಚಾತುರ್ಯದಲ್ಲಿ ಬರುತ್ತಿದ್ದಲ್ಲಿ ನೀನಮ್ಮ ಮುಟ್ಟಿಸಿಕೊಳ್ಳಬೇಕು. ಶೀಲವಂತನು ಮುಟ್ಟದೆ ಇರುವರು ಭಿನ್ನಧಾರಿಗಳಾಗಿ ಅಸ್ಪೃಶ್ಯತೆಯನ್ನು ನೀಗಿ ಸಹಜ ಮಾನವತೆಗೆ ಬಂದು ಪರಸ್ಪರ ವಿವಾಹವಾಗಿದೆ. ಮಾನವರು ವಿವಾಹವಾಗುವುದು ಸಹಜವೇ ಆಗಿದೆ. ಅಧರ್ಮವೆಲ್ಲಿದೆ ಇದನ್ನು? ಬಸವಣ್ಣ, ಅಸ್ಪೃಶ್ಯತೆ ಎಂಬುದು ಹೊರೆಯಿದೆ. ಆದರೆ ಹಾರನಿಗೆ ಅಸ್ಪೃಶ್ಯತೆಯ ಅರ್ಥಭಾವನೆಯನ್ನು ಮುಟ್ಟದಿರುವುದು ಅಸ್ಪೃಶ್ಯತೆ, ಮುಟ್ಟಿಸಿಕೊಳ್ಳದಿರುವುದು ಅಸ್ಪೃಶ್ಯತೆ. ಅಲ್ಲೇನೆಂದು ಅವನನ್ನು ಯಾರೂ ಮುಟ್ಟದ ಕಾರಣಕ್ಕಾಗಿ ಅವನು ಅಸ್ಪೃಶ್ಯನ. ಇವನು ತಾನು ಬ್ರಾಹ್ಮಣನಾಗಿ ಯಾರಿಂದಲೂ ಮುಟ್ಟಿಸಿಕೊಳ್ಳದಿರುವ ಕಾರಣ ಇವನು ಅಸ್ಪೃಶ್ಯನಾಗಿರುತ್ತದೆ. ಒಂದು ಕೀಳಿನ ಭಾವನೆಗೆ ಕಾರಣವಾಗಿರುವುದು, ಮತ್ತೊಂದು ಮೇಲಿನ ಭಾವನೆಗೆ ಕಾರಣವಾಗಿರುತ್ತದೆ. ಕೀಳಿನ ಪದದಂತೆ ಮೇಲಿರುವುದು ಸಹ ಸಹಜತೆ ದೂರವೇ ಮಾನವತೆಗೆ ಕಳಂಕ. ಸಹಜತೆಯಲ್ಲಿ ಸವಿಯುವುದು, ಸೌಂದರ್ಯವಿರುವುದು, ಶಾಂತಿ. ಸಹಜತೆ ಮಾನವತೆಯಲ್ಲಿ ಇರಬಹುದು. ಇದು ನಿಮ್ಮ ಬುದ್ಧಿಚಾತುರ್ಯ. ಲೋಕವು ಸಂಪ್ರದಾಯಬದ್ಧವಾದ ಸಂಪ್ರದಾಯವನ್ನು ಮೀರಿ ಯಾರು ನಡೆಯಲಿಕ್ಕಾಗದು. ಸಂಪ್ರದಾಯ ಶರಣರಾಗಿ ಸತ್ಯಕ್ಕೆ ಅಪಚಾರ ಮಾಡಬಾರದು. ಸತ್ಯಕ್ಕೆ ಅನುಗುಣವಾದ ಆಚರಣೆ ಯಾವುದು ಅದು ಸಂಪ್ರದಾಯ. ಲೋಕವೇನೇ ಹೇಳಲಿ, ಸತ್ಯವಾಗುವುದು, ಸರ್ವ ಜನಹಿತವಾಗುವುದು ಅದು ಬಸವಣ್ಣ, ನೀವು ಏನೇ ಹೇಳಿ, ಪ್ರಭುವು ಪ್ರಜಾಭಿಮತಕ್ಕೆ ಬಂದರು. ಈ ನಿಮ್ಮ ಕೃತಿಯಿಂದ ಕಲ್ಯಾಣದಲ್ಲಿ ಕ್ರಾಂತಿ ತಪ್ಪದು. ಕ್ರಾಂತಿ ಎಬ್ಬಿಸಲೆಂದೇ ಮಹಾಮಂತ್ರಿಗಳಿಗೆ ಆಟ ಮಾಡಿದ್ದಾರೆ ಹೊರತು ಯಾವ ಪ್ರಭುಗಳನ್ನು ಸಿಂಹಾಸನದಿಂದ ತಳ್ಳಿ ನಾವು ಪಟ್ಟವೇನು? ಬಲ್ಲೆ ಮನುಷ್ಯ ನಿಮ್ಮ ಉದ್ದೇಶಗಳು ಪ್ರಭು ಪಟ್ಟಕ್ಕಾಗಿ ಆಸೆ ಪಟ್ಟವನಾಗ. ಅದಕ್ಕಾಗಿ ಇವರೆಲ್ಲರೂ ಈ ಗೊಂದಲವನ್ನು ಮಹಾಪ್ರಭು ಇದು ತೆಗೆದುಕೊಳ್ಳಿ ತಮ್ಮ ಅಧಿಕಾರ. ನನಗೆ ರಾಜ್ಯದ ಲೋಕವಿಲ್ಲ. ತಮ್ಮ ಅಧಿಕಾರವನ್ನು ತಮಗೆ ಒಪ್ಪಿಸು. ಬಸವಣ್ಣ, ದುಡುಕುತ್ತಿದ್ದೀರಿ. ದುಡುಕುವ ಮತ್ತೊಮ್ಮೆ ಯೋಚಿಸಿದ್ದೇನೆ. ಇದರ ಪರಿಣಾಮ ದುರಂತವಾಗಿದೆ. ಪ್ರಭು, ನಾಳೆ ಭಕ್ತರು ನಮಗೆ ಹಿಂದಿರು, ಇಂದು ಭಕ್ತರು ನಮಗೆ ಈಗಲೇ ಬರಬೇಕು. ಇದಕ್ಕಾಗ ಜಾತಸ್ಯ ಪರವಂತಿಯೋ ನಮ್ಮ ಕೂಡಲ ಸಂಗಮ ದೇವರು ಬರದ ಬರಹವನ್ನು ತಪ್ಪಿಸುತ್ತದೆ. ಹರಿಬ್ರಹ್ಮಾದಿಗಳಿಗೆ ಮೆಚ್ಚಿದ ಬಸವೇಶ ನಿಮ್ಮ ಸಾಹಸವನ್ನು. ಆದರೆ ಇದು ನಿಮಗೆ ಪಣವೇ? ಪ್ರಭು, ನಾನು ಶರಣರ ಅಡಿಯ ಪ್ರಮಥರ ಬಡಿಯ ಜನತೆಯ ಜಂಗಮರ ಸೇವೆ ನನಗೆ ಒಡೆತನದ ಅಮೂಲ್ಯ. ಬಸವಣ್ಣ ಅಧಿಕಾರ ಬಿಟ್ಟು ಹೋಗಲಿದೆ, ಮುಂದೇನು ಎಂಬ ಯೋಚನೆ ನಿಮಗಾಗಿರಬೇಕಲ್ಲವೇ? ಅದು ಸಹಜ. ಮಂಚಣ್ಣನಂತಹ ಕುಹಕಿಗಳು, ಕುತಂತ್ರಿಗಳು, ಅಧಿಕಾರಕ್ಕಾಗಿ ಆಸೆ ಪಟ್ಟವರು ಯಾವ ಕಾಲಕ್ಕೂ ಇರುವಾಗ ಇಂತಹ ದುರಂತ ಅನಿವಾರ್ಯ.
ಮೊದಲೇ ಮಹಾಮಂತ್ರಿಯ ಕನಸು ಕಂಡವ ಮಂಚಣ್ಣ. ಬಸವಣ್ಣ ತಾನಾಗಿಯೇ ಅಧಿಕಾರ ಬಿಟ್ಟು ಹೋಗಿರುವಾಗ ಬಿಜ್ಜಳನ ಅಸಹಾಯಕತೆಯ ದೌರ್ಬಲ್ಯವನ್ನು ಉಪಯೋಗಿಸಿಕೊಂಡು ಮಂಚಣ್ಣ ಮಹಾಮಂತ್ರಿ ಆಗಿಯೇ ಬಿಟ್ಟ. ಇದು ನಮ್ಮ ದುರಂತವೋ, ಬಿಜ್ಜಳನ ದುರಂತವೋ, ಇತಿಹಾಸದ ದುರಂತವೋ? ಮಹಾಮಂತ್ರಿಯಾದ ಕೂಡಲೇ ಮಂಚಣ್ಣ ತೆಗೆದುಕೊಂಡ ಮೊದಲ ನಿರ್ಣಯ ಅದೆಷ್ಟು ಭಯಾನಕ, ಅದೆಷ್ಟು ಭೀಕರ, ಅದೆಷ್ಟು ಭಯಾನಕ, ಅದೆಷ್ಟು ಭೀಕರ. ಯಾರಲ್ಲಿ ಕಡಿಗರನ್ನು ಬರಮಾಡ. ಧರ್ಮ ದ್ರೋಹಿಗಳಾದ ಮಧುವರಸ, ಹರಳೆಯ, ನೀಲ, ಶೀಲಗಳನ್ನು ಚೂಲಕ್ಕೇರಿಸಲು ರಾಜಾಜ್ಞೆಯಾಗಿದೆ. ಅಪ್ಪಣೆ ಮಹಾತ್ಮ. ಇನ್ನು ಮುಂದೆ ಯಾರಾದರೂ ನಮ್ಮ ರಾಜ್ಯದಲ್ಲಿ ಕುಲಧರ್ಮವನ್ನು ಮೀರಿ ಉಚ್ಚ ನೀಚ ಬಾಂಧವ್ಯವನ್ನಾಗಲಿ ಸಹಪಂಕ್ತಿ ಸಹವ್ಯವಹಾರಗಳನ್ನಾಗಲಿ ಮಾಡಿದ್ದಾದಲ್ಲಿ ಅಂತವರನ್ನು ಕೂಡ ಧರ್ಮ ದ್ರೋಹಿಗಳೆಂದು ಬರೆದು ಮಧುವರಸ, ಹರಳೆಯರಂತೆ ಶೂಲಕ್ಕೇರಿಸಲಾಗುವುದೆಂದು ಸಾರುತ್ತಾ ಹೋಗು. ಅಪ್ಪಣೆ ಮಹಾತ್ಮ. ಶರಣರಿಗೆ ಮರಣವೆಂಬುದು ಮಹಾನವಮಿ. ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಮಾನವರನ್ನ ಹಿಂಸಿಸುತ್ತಿರುವುದನ್ನು ಕಾಣುತ್ತಲಿದ್ದೇವೆ. ಜಾತಿ ಮತಗಳ, ದೇಶ ಭಾಷೆಗಳ, ವಯೋಲಿಂಗಗಳ ತಾರತಮ್ಯವಿಲ್ಲದೆ ಅನುಭವ ಮಂಟಪದ ಮೊರೆ ಹೊಕ್ಕು ನಿಜ ಮಾನವರಾಗಿ ಮಾನವರೆಲ್ಲ ಒಂದೇ ಎಂಬ ತತ್ವವನ್ನು ಸಾಧಿಸಲು ಸರ್ವತ್ಯಾಗಕ್ಕೂ ಸಿದ್ಧರಾಗಿರುವ ಶರಣರನ್ನ ಕಾಣುತ್ತಲಿದ್ದೇವೆ. ಮಾನವರೆಲ್ಲ ಒಂದೇ ಎಂಬ ತತ್ವ ಬಲಗೊಂಡಾಗಲೇ ವಿಶ್ವ ಕಲ್ಯಾಣ, ವಿಶ್ವ ಶಾಂತಿ. ಆ ಧ್ಯೇಯವನ್ನು ಸಾಧಿಸಲು ಈ ಶರಣರು ಸಾವಿಗಂದುತ್ತಿಲ್ಲ. ಈ ಶರಣರಿಗೆ ಮರಣವೆಂಬುದು ಮಹಾನವಮಿ. ಶರಣರಿಗೆ ಮರಣವೆಂಬುದು ಮಹಾನವಮಿ. ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಮಾನವರನ್ನ ಹಿಂಸಿಸುತ್ತಿರುವುದನ್ನು ಕಾಣುತ್ತಲಿದ್ದೇವೆ. ಜಾತಿ ಮತಗಳ, ದೇಶ ಭಾಷೆಗಳ, ವಯೋಲಿಂಗಗಳ ತಾರತಮ್ಯವಿಲ್ಲದೆ ಅನುಭವ ಮಂಟಪದ ಮೊರೆ ಹೊಕ್ಕು ನಿಜ ಮಾನವರಾಗಿ ಮಾನವರೆಲ್ಲ ಒಂದೇ ಎಂಬ ತತ್ವವನ್ನು ಸಾಧಿಸಲು ಸರ್ವತ್ಯಾಗಕ್ಕೂ ಸಿದ್ಧರಾಗಿರುವ ಶರಣರನ್ನ ಕಾಣುತ್ತಲಿದ್ದೇವೆ. ಮಾನವರೆಲ್ಲ ಒಂದೇ ಎಂಬ ತತ್ವ ಬಲಗೊಂಡಾಗಲೇ ವಿಶ್ವ ಕಲ್ಯಾಣ, ವಿಶ್ವ ಶಾಂತಿ. ಆ ಧ್ಯೇಯವನ್ನು ಸಾಧಿಸಲು ಈ ಶರಣರು ಸಾವಿಗಂದು
ಶರಣರಿಗೆ ಮರಣವೆಂಬುದು ಮಹಾನವಮಿ.